Hello dear students, welcome to Sing Style of Max. ಸೊ ಇವತ್ತು ಬಂದ್ಬಿಟ್ಟು ನಾವು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ನಿಮ್ಮ ಕ್ಲಾಸ್ 11th NCERT ಮ್ಯಾಕ್ಸಲ್ಲಿ ಬರುವಂಥ ಒಂದು ಚಾಪ್ಟ್ರು, ಹೌದಾ? ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಕ್ಲಾಸ್ 11th ಪೀಪಲ್ ಆಲ್ಸೋ ಆ್ಯಂಡ್ ಕ್ಲಾಸ್ 10th ಯಾರಾದರೂ ಇದ್ದೀರಾ ಅಂತ ಅಂದ್ರೂ ಅವರಿಗೂ ಹೆಲ್ಪ್ ಆಗುತ್ತೆ. ಅಥವಾ ಯಾರಾದರೂ ಸ್ಟ್ಯಾಟ್ಸ್ನ ಇನ್ನು ಈಗ ಬಿಗಿನ್ ಮಾಡ್ತಾ ಇದ್ದೀರಾ ಅಂದ್ರೂ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಅನ್ ಇಂಟ್ರಡಕ್ಟರಿ ಪಾರ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ಇವತ್ತು ನಾನೇನು ಇಮಿಡಿಯೇಟಾಗಿ ನಿಮ್ಮ ಕ್ಲಾಸ್ 11th ಏನು ಕಾನ್ಸೆಪ್ಟ್ಸ್ ಇದೆಯಲ್ಲ, ಡಿಸ್ಪರ್ಷನ್ನು, ಮೀನ್ ಡಿವಿಯೇಷನ್ನು, ಅದಕ್ಕೇನು ಇಮಿಡಿಯೇಟ್ ಜಂಪ್ ಆಗೋದಿಲ್ಲ. ಫಸ್ಟು ನಿಮಗೆ ಆ ಚಾಪ್ಟರ್ ಅರ್ಥ ಆಗಲಿಕ್ಕೆ ಕೆಲವೊಂದು ಬೇಸಿಕ್ಸ್ ನಿಮಗೆ ಆಲ್ರೆಡಿ ಗೊತ್ತಿರಬೇಕಿತ್ತು. ಇನ್ ಕೇಸ್ ಅವು ಗೊತ್ತಿಲ್ಲ ಅಂತ ಅಂದರೆ ಯು ಕ್ಯಾನ್ ಕಂಪ್ಲೀಟ್ ಇನ್ ದಿಸ್ lecture. Okay, so this is just an introductory lecture today. Okay, in the upcoming classes ನಾವೇನು ಮಾಡೋಣ ಅಂತಂದರೆ ಫರ್ದರ್ ಏನೇನು ನಿಮ್ಮ NCERT ಮ್ಯಾಕ್ಸಲ್ಲಿ ಇದೆಯೋ ಅದ್ರ ತಕ್ಕಂತೆ ಓನ್ಲಿ ಎಕ್ಸಸೈಸ್ ಓರಿಯೆಂಟೆಡ್ ಏನಿದೆಯಲ್ಲ, ಕಾನ್ಸೆಪ್ಟ್ ಏನೇನು ಬೇಕು ಕಾನ್ಸೆಪ್ಟು ಅದ್ರ ತಕ್ಕಂತೆ ಪ್ರಾಬ್ಲಮ್ಮು, ಅಥವಾ ಆ ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಗೋಸ್ಕರ ಏನು ಕಾನ್ಸೆಪ್ಟ್ ಬೇಕೋ ಅದನ್ನಷ್ಟೇ ನಾವು ಎಕ್ಸಾಕ್ಟಾಗಿ ಓದೋಣ. ಓಕೆ, ಟು ದ ಪಾಯಿಂಟ್ ಸ್ಟಡಿ ಅಂತ ಏನಂತೀವಲ್ಲ ಅದನ್ನು ಮಾಡೋಣಂತೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಗೆಟಿಂಗ್ ಬ್ಯಾಕ್ ಟು ಅವರ್ ಲೆಕ್ಚರ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಏನು, ದಟ್ ಈಸ್ ದ ಕ್ವೆಶ್ಚನ್. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು? ವೆರಿ ಸಿಂಪಲ್. ಇದೇನು ಇಟ್ಸ್ ವೆರಿ ಸಿಂಪಲ್ ದಟ್ ಕೆಲವೊಂದು ಡೇಟಾ ಕಲೆಕ್ಷನ್ ಮಾಡ್ತಾರೆ. ಡೇಟಾ ಕಲೆಕ್ಷನ್ನು ಒಂದು ಸ್ಪೆಸಿಫಿಕ್ ಪರ್ಪಸ್ಸಿಗೋಸ್ಕರ ಮಾಡಿಬಿಟ್ಟು ಅದನ್ನು ಎನಲೈಸ್ ಮಾಡ್ತಾರೆ. ಅಂದರೆ ಈಗ ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಸೆನ್ಸಸ್ ಅಂತೇಳಿ ಬರ್ತಾರೆ ನೋಡಿ. ಸೆನ್ಸಸ್ ಅಂತ ಹೇಳ್ಕೊಂಡು ಅವ್ರು ನಿಮ್ಮ ಹತ್ರ ಒಂದಿಷ್ಟು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿ ಇಷ್ಟು ವಯಸ್ಸು, ಯಾರ್ಯಾರ್ದು ಎಷ್ಟೆಷ್ಟು ವಯಸ್ಸಿದೆ, ಹೌದಾ? ಸೊ ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಹೈಯರ್ ಅಥಾರಿಟೀಸ್ಗೆ. ಹೈಯರ್ ಅಥಾರಿಟೀಸಲ್ಲಿರೋರು ಏನು ಮಾಡ್ತಾರೆ, ಇವೆಲ್ಲ ಪ್ರೊಸೀಜರ್ಸ್ ನಡೆಯುತ್ತೆ. ನಮಗೇನು ಜಸ್ಟ್ ಸೆನ್ಸಸ್ ಬಗ್ಗೆ ಅಷ್ಟೇ ಗೊತ್ತು. ಮನೆಗೆ ಬರ್ತಾರೆ, ಇನ್ಫಾರ್ಮೇಷನ್ ತಗೊಂತಾರೆ, ಹೋಗ್ತಾರೆ. ಅದು ಹೇಗೆ ಕೌಂಟ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ ಅನ್ನೋದು ಮೇನ್ ಬ್ರ್ಯಾಂಚೇ ಸ್ಟ್ಯಾಟಿಸ್ಟಿಕ್ಸ್ ಅದರದ್ದು, ಹೌದಾ? ಸ್ಟ್ಯಾಟಿಸ್ಟಿಕ್ಸಿಂದ ಅಪ್ಲಿಕೇಶನ್ನೇ ಅಲ್ಲಿ ಯೂಸ್ ಆಗೋದು, ಹೌದಾ? ಸೊ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ದಟ್ ಐ ಕ್ಯಾನ್ ಗಿವ್ ಯು ರೈಟ್ ನೌ. ದೇರ್ ಆರ್ ಮೆನಿ ಮೋರ್ ಎಕ್ಸಾಂಪಲ್ಸ್ ಲೈಕ್ ವೆದರ್ ರಿಪೋರ್ಟ್ಗಳೆಲ್ಲ ಹೇಳ್ತಾರೆ ನೋಡಿ. ಒಂದು ಸರ್ಟನ್ ಗೆಸ್ ಮೇಲೆ ಅವ್ರು ಹೇಳ್ತಾರೆ, ಈ ದಿನ ಹಿಂಗಾಗುತ್ತೆ, ಈ ದಿನ ಮಳೆ ಬರುತ್ತೆ, ಈ ದಿನ ಏನೋ ಕ್ಲೈಮೇಟ್ ಚೇಂಜ್ ಈ ರೀತಿ ಆಗ್ತಿರುತ್ತೆ. ಸೊ ಆ ಕ್ಲೈಮೇಟ್ ರಿಲೇಟೆಡ್ ಓದೋವಂಥ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ದಟ್ ಈಸ್ ಮೆಟ್ರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅಲ್ಲಿ ಕೂಡ ಅವರು ಏನು ಮಾಡ್ತಾರೆ, ಈ ಡೇಟಾಗಳನ್ನು ಅವರು ಕೂಡ ಎನಲೈಸ್ ಮಾಡೇ ರಿಪೋರ್ಟ್ಸ್ಗಳನ್ನು ಕೊಡ್ತಾರೆ, ಹೌದಾ? ಸೊ ಈ ರೀತಿ ವೇರಿಯಸ್ ಫೀಲ್ಡ್ಸಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಎಂದು ಅಪ್ಲಿಕೇಶನ್ ನೋಡಬಹುದು. ಸೊ ಇಟ್ಸ್ ಆಲ್ ಅಬೌಟ್ what can you say finally? It deals with data collection, ಡೇಟಾನ ಕಲೆಕ್ಟ್ ಮಾಡೋದು, ಹೌದಾ? ಆ್ಯಂಡ್ ಇಟ್ಸ್ ಅನಾಲಿಸಿಸ್, ಆಮೇಲೆ ಆ ಡೇಟಾನ ಎನಲೈಸ್ ಮಾಡೋದು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಪರ್ಪಸ್ಸಿಗೋಸ್ಕರ. ಅದು ಪರ್ಟಿಕ್ಯುಲರ್ ಸೆನ್ಸಸ್ಸೇ ಇರಬೇಕಂತೇನಿಲ್ಲ, ಆ ಪರ್ಪಸ್ ಏನಾದರೂ ಇರ್ಬೋದು, ಹೌದಾ? ಸೊ ಅದ್ರ ತಕ್ಕಂತೆ ಡೇಟಾಸ್ನ ಕಲೆಕ್ಟ್ ಮಾಡೋದು, ಅದನ್ನು ಎನಲೈಸ್ ಮಾಡೋದು. ಈವನ್ ರಿಸರ್ಚ್ ಫೀಲ್ಡಲ್ಲಿ ನೋಡೋದಾದರೆ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗಳಿರೋದ್ರು, ನೀವು ಕೆಮಿಸ್ಟ್ರಿ ಸಬ್ಜೆಕ್ಟ್ ಓದ್ತಾ ಇರ್ತೀರಾ ಡೆಫಿನೆಟ್ಲಿ, ಹೌದಾ? ಸೊ ಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತೀರಾ ನೀವು, ಸಾಲ್ಟ್ ಅನಾಲಿಸಿಸ್ ಅದೆಲ್ಲ ಮಾಡ್ತೀರಾ, ಹೌದಾ? ಅದರಲ್ಲೂ ಕೂಡ ಏನು ಒಂದು ಸ್ಪೆಸಿಫೈಡ್ ನಾಟ್ ಸಾಲ್ಟ್ ಅನಾಲಿಸಿಸ್, ಟೈಟ್ರೇಷನ್ಸ್ ಆ್ಯಂಡ್ ಆಲ್. ಸೊ ಅದರಲ್ಲೂ ಕೂಡ ಅದೇ ರೀತಿ ಬರುತ್ತೆ. ಆ ಥರ ಕೆಲವೊಂದು ರಿಸರ್ಚ್ ಮೆಥಡಾಲಜಿಯಲ್ಲೂ ಹೋದರೆ ನಮಗೆ ಹೈಯರ್ ಸ್ಟಡೀಸಲ್ಲೆಲ್ಲ ಸಿಗುತ್ತೆ. ಈಗ ಹೇಳಿದ್ರೆ ನೀವು ಆಮೇಲೆ ಕ್ಲಾಸ್ 11th ಮ್ಯಾಕ್ಸೇ ಓದಲ್ಲ. ಸೊ ಅವೆಲ್ಲ ಏನು ಬೇಕಾಗಿಲ್ಲ. ಸದ್ಯಕ್ಕೆ ಇಷ್ಟು ಅಪ್ಲಿಕೇಶನ್ ಗೊತ್ತಿರಲಿ, ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಏನು ಗೊತ್ತಿರಲಿ ಅಂದರೆ ಡೇಟಾ ಕಲೆಕ್ಟ್ ಮಾಡ್ತಾರೆ, ಆ ಡೇಟಾನ ಯೂಸ್ ಮಾಡಿ ಏನೋ ಒಂದು ರಿಪೋರ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಓಕೆ, ಸೊ ಈಗ ಡೇಟಾ ಅಂದರೆ ಏನು ಫಸ್ಟ್ ಆಫ್ ಆಲ್, ದಟ್ ಈಸ್ ದ ಕ್ವಶನ್. ಸಿ ಐ ಟೋಲ್ಡ್ ಯು ಆಲ್ರೆಡಿ, ದಿಸ್ ಈಸ್ ಅನ್ ಇಂಟ್ರೊಡಕ್ಟರಿ ಲೆಕ್ಚರ್. ಓಕೆ, ಸೊ ಇನ್ ಕೇಸ್ ನಿಮಗೆ ಮ್ಯಾಮ್ ನಮಗೆ ಅರ್ಜೆಂಟ್ ಎಕ್ಸಾಮ್ ಇದೆ ಹಾಗಾಗಿ ಇದೆಲ್ಲ ಬೇಡ ಅಂತ ಅಂದರೆ ಯು ಕ್ಯಾನ್ ಫಾಸ್ಟ್ ಫಾರ್ವರ್ಡ್ ದಿಸ್ ಲೆಕ್ಚರ್ ಟು ದ ಪಾಯಿಂಟ್ ವೆರ್ ಯು ಫೀಲ್ ಇಟ್ ಹೆಲ್ಪ್ಫುಲ್. ಓಕೆ, ಬಟ್ ಜನರಲ್ ಆಗಿ ಕೂಡ ಸಬ್ಜೆಕ್ಟ್ ಗೊತ್ತಿರಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಫೈನ್. ಡೇಟಾ ಬಂದುಬಿಟ್ಟು, ಡೇಟಾ ಅಂದರೆ ಏನು? ಇಟ್ ಈಸ್ ವೆರಿ ಸಿಂಪಲ್. ಸೆಟ್ ಆಫ್ ಕಲೆಕ್ಟೆಡ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಅದೇ ನ್ಯೂಮರಿಕಲ್ ಡೇಟಾ ಅವ್ರು ಕಲೆಕ್ಟ್ ಮಾಡ್ತಾರಲ್ಲ, ಇಷ್ಟು ನಂಬರು, ಇಷ್ಟು ಫೋರ್ ಅನ್ನೋದು ನಂಬರ್ ಏನು, 4 members ಆರ್ ಎಬೋ ದ ಏಜ್ ಆಫ್ 20 ಆ್ಯಂಡ್ ಬಿಲೋ 30 ಇನ್ ಯುವರ್ ಹೋಮ್, ರೈಟ್? ಸೊ ಅದೇ ನ್ಯೂಮರಿಕಲ್ ಡೇಟಾ, ನ್ಯೂಮರಿಕಲ್ ಫ್ಯಾಕ್ಟ್ ಏನು ಕಲೆಕ್ಟ್ ಮಾಡ್ತಿದ್ದೋ ಅದನ್ನೇ ನಾವೇನಂತೀವಿ, ಡೇಟಾ ಅಂತ ಅಂತೀವಿ. ಓಕೆ, ಸೊ ಇದಕ್ಕಿಂತ ಮುಂದೆ ಏನು ಬರುತ್ತಲ್ಲ ಅವೆಲ್ಲ ನಿಮಗೆ
ನಿಮ್ಮ ಕ್ಲಾಸ್ 11ತಲ್ಲಿರುವಂತಹ ಸ್ಟ್ಯಾಟ್ಸ್ ಚಾಪ್ಟರ್ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ಬೇಸಿಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ ಫೈನ್. ಸೊ ಡೇಟಾ ಅಂತ ಬಂದಾಗ ಇದೇನು ನಾವು ನಂಬರ್ಸ್ಗೆ ಕಂಡುಹಿಡಿತೀವಲ್ಲ, ಈ ಡೇಟಾ ಅಂತ ಬಂದಾಗ ಇದರಲ್ಲಿ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಒಂದೇನು ಅನ್ಗ್ರೂಪ್ಡ್ ಡಾಟಾ. ಅನ್ಗ್ರೂಪ್ಡ್, ಸಿ ಮ್ಯಾಕ್ಸಿಮಮ್ ಪೀಪಲ್ ವಿಲ್ ಪ್ರೊನೌನ್ಸ್ ದಿಸ್ ಆಸ್ ಡಾಟಾ, ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಡಾಟಾ. ಅದು ನಮಗೆ ಅಭ್ಯಾಸ ಆಗೋಗಿದೆ ಡಾಟಾ ಅಂತ ಹೇಳೋಕ್ಕೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಪ್ರೊನೌನ್ಸ್ಡ್ ಆ್ಯಸ್ ಡೇಟಾ. ಅರ್ಥ ಆಯ್ತಾ? ಡೇಟಾ ಪ್ರೊನೌನ್ಸಿಯೇಷನ್ ಈ ಥರ ಇದೆ, DAY ಡೇ, TATA ಆ ಥರ. ಓಕೆ, ಸೊ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಗ್ರೂಪ್ಡ್ ಡೇಟಾ, ಇನ್ನೊಂದು ಅನ್ಗ್ರೂಪ್ಡ್ ಡೇಟಾ. ಓಕೆ, ಆ್ಯಂಡ್ ಗ್ರೂಪ್ಡಲ್ಲಿ 2 ಟೈಪ್ ಮತ್ತೆ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಕ್ರೀಟ್. ಇವೆಲ್ಲ ಏನು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಓಕೆ, ಡು ನಾಟ್ ಫೀಲ್ ಲೈಕ್ ಡೈರೆಕ್ಟ್ಲಿ ಸುಮ್ಮನೆ ಹೇಳ್ಕೊಂಡು ಹೋಗ್ತಿದ್ರೆ ಅಂತಲ್ಲ, ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. discrete frequency distribution. And my one more suggestion is to those who are feeling that the class is so slow, you can watch it in 0.5x or 1.5x speed allu kuda watch ಮಾಡ್ಕೋಬಹುದು ನಿಮಗೆ ಸ್ಲೋ ಅನಿಸಿದ್ರೆ. ಓಕೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಆಲ್ ರೈಟ್, ಡಿಸ್ಟ್ರಿಬ್ಯೂಷನ್ ರೈಟ್. ಸೊ ಗ್ರೂಪ್ಡ್ ಡೇಟಾ ಅಲ್ಲಿ ಬಂದಾಗ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ, ಕಂಟಿನ್ಯೂಸ್ ಬರುತ್ತೆ, ಡಿಸ್ಕ್ರೀಟ್ ಬರುತ್ತೆ. ಸೊ ಇದೆಲ್ಲ ಏನೋ ಬರೆದುಬಿಟ್ಟೆ ನೇಮ್ಸು. ಇದ್ರ ಮೀನಿಂಗ್ ಏನು ಅಂತ ಅಂದರೆ ಒಂದು ಎಕ್ಸಾಂಪಲಿಂದ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸಿ ಹಿಯರ್ ದ ಎಕ್ಸಾಂಪಲ್ ಈಸ್ ವೆರಿ ಸಿಂಪಲ್. ಈಗ ಕ್ಲಾಸಲ್ಲಿ ಏನು ಮಾಡ್ತೀನಿ ನಾನು, 10 ಮೆಂಬರ್ ಸ್ಟೂಡೆಂಟ್ಸ್ನ ಎದಳಿಸ್ಬಿಟ್ಟು ನಿಮ್ಮ ಮಾರ್ಕ್ಸ್ ಹೇಳ್ರಿ ಅಂತ ಬರ್ಕೊತೀನಿ. 10 ಮೆಂಬರ್ಸಿಗೆ ಎದಳಿಸ್ತೀನಿ. ಅದರಲ್ಲಿ ಮಾರ್ಕ್ಸ್ ಆಫ್ 10 ಸ್ಟೂಡೆಂಟ್ಸ್ ಲೆಟ್ ಅಸ್ ಟೇಕ್. ಓಕೆ, ಸೊ ಮಾರ್ಕ್ಸ್ ಆಫ್ 10 ಸ್ಟೂಡೆಂಟ್ಸ್ ಆರ್, 10 ಸ್ಟೂಡೆಂಟ್ಸಿಗೂ 1 by 1 ನಿಮ್ಮ ಮಾರ್ಕ್ಸ್ ಹೇಳ್ರಿ ಅಂತ ಹೇಳ್ತೀನಿ. ಔಟ್ ಆಫ್ 100 ಹೌ ಮಚ್ ಹ್ಯಾವ್ ಯು ಸ್ಕೋರ್ಡ್? 33, 34, 67, 77, 34 ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರು 80 ಹೇಳ್ತಾರೆ, ಇನ್ನೊಬ್ರು ಮತ್ತೆ 33, ಇನ್ನೊಬ್ರು 67, ಇನ್ನೊಬ್ರು 77, ಇನ್ನೊಬ್ರು ಮತ್ತೆ 77 ಅಂತ ಹೇಳ್ತಾರೆ. ಹೌದಾ? ಸೊ ಇದೇನೋ ಓಕೆ. ನಾನೇನು ಮಾಡ್ತೀನಿ ಈಗ, ಇದೇ ಡೇಟಾ ಅಂದರೆ ಇದೆ ತಾನೇ. ನಾನು ಏನು ಕಲೆಕ್ಟ್ ಮಾಡಿದ್ದೀನಿ, ನ್ಯೂಮರಿಕಲ್ ಫ್ಯಾಕ್ಟ್ಸ್ನ. ಯಾವ ನ್ಯೂಮರಿಕಲ್ಲು 10 ಸ್ಟೂಡೆಂಟ್ಸ್ನ ಅಂದರೆ ಕ್ಲಾಸ್ ಒಳಗಡೆ ಸ್ಟಡಿ ಮಾಡ್ತಾ ಇದ್ದೀನಿ ನಾನು. 10 ಸ್ಟೂಡೆಂಟ್ಸ್ದು ಮಾರ್ಕ್ಸ್ನ ನಾನು ಈ ರೀತಿ ಬರ್ಕೊಂಡೆ. ಹೌದಾ? ಸೊ ಇದನ್ನು ಇನ್ನೊಂದು ರೀತಿ ನಾನು ಬರೀಬಹುದು. ಯಾವ ರೀತಿ? ಸಿಯರ್ ಫಸ್ಟು ನಾನೇನು ಮಾಡ್ತೀನಿ, ಮಾರ್ಕ್ಸ್ ಅಂತ ಬರಿತೀನಿ. ಆಮೇಲೆ ಏನು ಮಾಡ್ತೀನಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರಿತೀನಿ. ಆಲ್ರೈಟ್? ಓಕೆ, ಸೊ ಇಲ್ಲಿ ಮಾರ್ಕ್ಸ್ ಏನೇನು ಬಂದಿದ್ದಾವಲ್ಲ ಅವನ್ನ ಬರ್ಕೋತೀನಿ. 33, 34, 67, 77, 80. ಆಲ್ರೈಟ್? ಸೊ 33 ತೆಗ್ದಿರೋರು ಎಷ್ಟು ಜನ ಇದ್ದಾರೆ? 1, 2. ಸೊ 2 ಮೆಂಬರ್ಸ್. 34 ತೆಗ್ದಿರೋರು 2 ಮೆಂಬರ್ಸ್. 67 ತೆಗ್ದಿರೋರು 2 ಮೆಂಬರ್ಸ್. ಹೌದಾ? 77 ತೆಗ್ದಿರೋರು 3 ಮೆಂಬರ್ಸ್. 80 ತೆಗ್ದಿರೋರು 1. ಹೌದಾ? ಇದೇ ಸೇಮ್ ಡೇಟಾನ ನಾನು ಈ ರೀತಿ ಬರೆದ್ರೆ ಏನಾದರೂ ತಪ್ಪಿದೆಯಾ? ಏನೂ ತಪ್ಪಿಲ್ಲ. ಐ ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ ಟು ಅವಾಯ್ಡ್ ದ ಕಾಂಪ್ಲಿಕೇಶನ್ಸ್. ಲೈಕ್ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ಈಗೇನೋ 10 ಸ್ಟೂಡೆಂಟ್ಸಿಗೆ ಎದ್ದಳಿಸಿದೆ. ಸಪೋಸ್ ನಾನು ಒಂದು 20 ಸ್ಟೂಡೆಂಟ್ಸಿಗೆ ಎದ್ದಳಿಸಿದ್ರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತಾ ಒಬ್ಬೊಬ್ಬರು ಬರೆಯೋದು? ಆವಾಗ ನಾನೇನು ಮಾಡ್ತೀನಿ, ಈ ರೀತಿ ಬರ್ಕೋಬೋದು. ಇನ್ನೊಂದು 10 ಸ್ಟೂಡೆಂಟ್ಸಿಗೆ ಎದಳಿಸಿದ್ದೀನಿ ಅಂದಮೇಲೆ ಇವನ್ನ ನಾನು ಆ್ಯಡ್ ಮಾಡಿದ್ರೆ, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂದ ಕಾಲಮ್ ತಾನೆ, ಇದನ್ನ ಆ್ಯಡ್ ಮಾಡಿದ್ರೆ ನನಗೆ ಕ್ಯಾಪಿಟಲ್ N = 10 ಬರಬೇಕು. ಯಾಕಂದರೆ 10 ಸ್ಟೂಡೆಂಟ್ಸಿನ ಮಾರ್ಕ್ಸ್ನೇ ನಾನು ಟ್ಯಾಬ್ಲರ್ ಫಾರ್ಮಲ್ಲಿ ಬರೆದಿದ್ದೀನಿ ಅಷ್ಟೇ. ನೀವು ಈಗ ಇದೇ ಸೇಮ್ ಥಿಂಗ್ನ ಇನ್ನೊಂದು ರೀತಿನೂ ಬರೀಬಹುದು. ಅದು ಹೇಗೆ ಬರೀತೀರಾ? ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಈಗ ನಾನೇನು ಮಾಡ್ತೀನಿ, ಇದನ್ನು ಇನ್ನೊಂದು ರೀತಿಯಲ್ಲಿ ಬರೀಲಿಕ್ಕೆ ಹೇಳ್ತೀನಿ. ಹೇಗೆ ಬರಿಬೋದು? 0 to 20 ಎಷ್ಟು ಜನದ ಬಂದಿದೆ ಅವರನ್ನು ಇಲ್ಲಿ ಬರಿತೀನಿ. ಹೌದಾ? ನೆಕ್ಸ್ಟು 20 to 40 ಒಂದು 20 ಡಿಫ್ರೆನ್ಸ್ ಇಟ್ಕೋಬೇಕು. ಈಕ್ವಲ್ ಏನಾಗಬೇಕು? ಇಂಟರ್ವಲ್ ಲೆಂತ್ ಇರಬೇಕು. ಅಂದರೆ 20ಇಂದ ಇಲ್ಲಿ ಎಷ್ಟು? 20 ತಾನೆ.
ಡಿಫ್ರೆನ್ಸು 40 20ಗೂ ಡಿಫ್ರೆನ್ಸ್ ಎಷ್ಟು 20 ಇನ್ನೂ 20 ಆ್ಯಡ್ ಮಾಡಿದ್ರೆ 60 ರೈಟ್. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಡೂ ಇಟ್. 80 ಆ್ಯಂಡ್ ಮ್ಯಾಕ್ಸಿಮಮ್ 80ನೇ ಇರೋದು. ಸೊ ನೋ ನೀಡ್ ಟು ರೈಟ್ ದ ಅದರ್ ಥಿಂಗ್. ಸಪೋಸ್ ಔಟ್ ಆಫ್ 80ನೇ ಎಕ್ಸಾಮ್ ಇದೆ ಅಂತ ಅಂದ್ಕೊಟ್ರೆ ಅತ್ಲಾಗೆ. ಸೊ 0 to 20 ಎಷ್ಟು ಜನ ಇದ್ದಾರೆ? ಯಾರೂ ಇಲ್ಲ, 0. ಇಲ್ಲಿ 20 to 40 ಇಲ್ಲೇನೋ ನಿಮಗೆ ಇನ್ನೊಂದೇನು ಅಂದರೆ ಇಲ್ಲೇನೋ ಮ್ಯಾಮ್ 20 ಅಂತ ಯಾರೂ ತೆಗ್ದಿಲ್ಲ ಮಾರ್ಕ್ಸು. ಬಟ್ ಇನ್ ಕೇಸ್ 20 ಅಂತ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ 20 ಅಂತ ಯಾರಾದರೂ ಒಬ್ಬರು ಸ್ಟೂಡೆಂಟ್ ಹೇಳಿದ್ರು ಅಂತ ಅಂದ್ಕೊಳ್ಳಲ್ಲ. ಆ ಸ್ಟೂಡೆಂಟ್ನ ನೀವು ಈ ಕಾಲಮಲ್ಲಿ ಕೌಂಟ್ ಮಾಡ್ತೀರಾ ಅಥವಾ ಇಲ್ಲಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ರಿಮೆಂಬರ್, ಅದು ನಿಮ್ಮ ಚಾಯ್ಸು, ನೀವು ಹೇಗೆ ತೊಗೊತೀರಾ ಅಂತ. ಇನ್ ಕೇಸ್ ಇಲ್ಲಿ ತೊಗೊಂಡಿದ್ದೀರಾ 0 to 20 ಮ್ಯಾಮ್ ಈ 20 ಇಲ್ಲೇ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂದರೆ ಇಲ್ಲಿಂದ ನೀವು ಹೇಳಬೇಕಾದ್ರೆ 21ಇಂದ ನೀವು ಆ್ಯಕ್ಚುಲಿ ಹೇಳಬೇಕಾಗುತ್ತೆ. ಯಾಕಂದರೆ 20 ಬಂದಿರೋರನ್ನ ಇಲ್ಲೂ ಬರೆದ್ರೆ ತಪ್ಪಾಗುತ್ತದು. ಎಲ್ಲೋ ಒಂದು ಕಡೆ ಅಷ್ಟೇ ಬರೀಬೇಕು ಅವ್ರನ್ನ ಕೌಂಟ್ ಮಾಡಿ. ಓಕೆ, ಸೊ ಫಾರ್ ಅವರ್ ಸ್ಟಡಿ ವಿ ಹ್ಯಾವ್ ನಾಟ್ ಟೇಕನ್ ಎನಿ ಸಚ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ದಿಸ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್. ಹೌದಾ? ನೆಕ್ಸ್ಟ್ ನಿಮಗೆ ಹೋಗ್ತಾ ಏನಾದರೂ ಆ ಥರ ಬಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಓಕೆ, ಸೊ 0 to 20 ಎಷ್ಟು? 0 ಮೆಂಬರ್ಸ್. 20ಇಂದ 40 ಅಂದರೆ ಎಷ್ಟು ಜನ ತೆಗೆದಿದ್ದಾರೆ? 33 34. 20ಇಂದ 40 ಬರುತ್ತೆ ತಾನೇ ಅದು. 20ಇಂದ 40 ಮಾರ್ಕ್ಸ್ ಮಧ್ಯ 33 34 ಬರುತ್ತೆ. 33 ತೆಗ್ದಿರೋರು ಇಬ್ಬರು, 34 ತೆಗ್ದಿರೋರು ಇಬ್ಬರು. ಸೊ ಟೋಟಲ್ ಎಷ್ಟು ಜನ? 4 ಮೆಂಬರ್ಸ್. ನೆಕ್ಸ್ಟ್ 40 to 60. 40 to 60 ಮಧ್ಯದಲ್ಲಿ ಬರೋದೇನು? 67 ತಾನೇ ಬರುತ್ತಾ? ಇಲ್ಲ, ಬರಲ್ಲ. ಸೊ 40 to 60 ಆ್ಯಕ್ಚುಲಿ ಬರೋದಿಲ್ಲ. 67 ಮೀನ್ಸ್ 60 ಮೇಲೆ ಬರುತ್ತದು. ಸೊ 60 ಮತ್ತು 80 ಮಧ್ಯದಲ್ಲಿ 67 ಬರುತ್ತೆ, 77 ಬರುತ್ತೆ, 80ನೂ ಬರುತ್ತೆ. ಹೌದಾ? ಸೊ ಅಲ್ಲಿಗೆ ಎಷ್ಟು ಜನ ಇದ್ದಾರೆ? 2 3 1 3 2 5 5 1 6 ಮೆಂಬರ್ಸ್. ಇಲ್ಲೂ ಅಷ್ಟೇ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾನು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು ನನಗೆ? 10 ಬರಬೇಕು. ಅರ್ಥ ಆಯ್ತಾ ಈಗ ಏನಾದರೂ? ಇವೆಲ್ಲ ಡೇಟಾ ಈ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದೆಲ್ಲ ನಾನು ಬರ್ದ್ನಲ್ಲ, ಎಲ್ಲವೂ ಕೊಡ್ತಿರೋದು ಒಂದೇ ಇನ್ಫಾರ್ಮೇಷನ್. ಏನು ಹೇಳಿ? 10 ಸ್ಟೂಡೆಂಟ್ಸ್ ಇದ್ದಾರೆ, 10 ಸ್ಟೂಡೆಂಟ್ಸಿಂದು ಮಾರ್ಕ್ಸು ಇಷ್ಟಿದೆ. ಒಂದು ನಾನು ರ್ಯಾಂಡಮ್ ಆಗಿ ಬರೆದು ಬಿಟ್ಟೆ. ಹೌದಾ? ಸೊ ಇದೇನು ಮಾಡಿದೆ? ನಾನು ರ್ಯಾಂಡಮ್ ಆಗಿ ಬರೆದೆ. ನೆಕ್ಸ್ಟ್ ಇಲ್ಲೇನು ಮಾಡಿದೆ? ಇಂಡಿವಿಜುವಲ್, ಒಬ್ಬೊಬ್ಬರದ್ದೇ ನಾನು ಬರೆದೆ ಇಂಡಿವಿಜುವಲ್ ಆಗಿ. ಇಂಡಿವಿಜುವಲ್ ಇಲ್ಲೇನು ಮಾಡಿದೆ? ನಾನು ಈ ಥರ ಬರೆದೆ, ಈ ಥರ. ಇವನ್ನ ಏನಂತೀವಿ ಅಂದರೆ ಕ್ಲಾಸ್ ಇಂಟರ್ವಲ್ ಫಾರ್ಮಲ್ಲಿ ಬರೆದೆ. ಹೌದಾ? ಹೇಳ್ತಾ ಇರೋದು ಒಂದೇ ಇನ್ಫಾರ್ಮೇಷನ್ ಆಗಿದ್ರೂ ಅದನ್ನು ನಾನು ಇನ್ಪುಟ್ ಮಾಡ್ತಾ ಇರೋ ರೀತಿ ಬೇರೆ ಬೇರೆ ಇದೆ. ಹೌದಾ? ಸೊ ಈ ರೀತಿ ರ್ಯಾಂಡಮ್ ಆಗಿ ನಾನು ಬರೆದ್ರೆ ಅಂದರೆ ಯಾವ ರೀತಿಯ ಗ್ರೂಪಿಂಗ್ ಕೂಡ ನಾನು ಮಾಡಲಿಲ್ಲ. ಸುಮ್ಮನೆ ಒಬ್ರಿಗೆ ಎದಳಿಸಿದೆ, ಅವ್ರು 33 ಅನ್ನು, ಇನ್ನೊಬ್ರಿಗೆ ಎದಳಿಸಿದೆ 67 ಅನ್ನು, ಇನ್ನೊಬ್ರಿಗೆ ಎದಳಿಸಿದೆ 77, ಇನ್ನೊಬ್ರು ಯಾರು 80 ಅನ್ನು, ಮತ್ತು 77 ಅಂದರು. ಸುಮ್ಮನೆ ಬರ್ಕಂತ ಬೋರ್ಡ್ ಮೇಲೆ ಹೋದೆ. 1 by 1 ಅವ್ರ ಸ್ಟೂಡೆಂಟ್ಸ್ ಹೇಗೆ ಹೇಳಿದ್ರು ಆ ರೀತಿ ಬರ್ಕೊಂಡು ಹೋದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರ್ಯಾಂಡಮ್ ಎಂಟ್ರೀಸ್. ರ್ಯಾಂಡಮ್ ಆಗಿ ನಾನು ಬರೆದ್ರೆ ಅದನ್ನು ನಾನೇನಂತೀನಿ? ಅನ್ಗ್ರೂಪ್ಡ್ ಡೇಟಾ. ಸೊ ಅನ್ಗ್ರೂಪ್ಡ್ ಡೇಟಾ ಅಂತ ನಿಮಗೆ ಈ ರೀತಿ 3 ಎಕ್ಸಾಂಪಲ್ ಕೊಟ್ಟರೆ ನೀವು ಐಡೆಂಟಿಫೈ ಮಾಡ್ಬೋದು ತಾನೆ. ಯಾಕಂದರೆ ನಿಮ್ಮ ನೋಡಿ ಮುಂದೆ ಬರುವಂಥ ಎಲ್ಲ ಎಕ್ಸಸೈಸ್ನ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪೇ ನಿಮ್ಮದೇನು ಅಂತಂದರೆ ಆ ಕೊಟ್ಟಿರುವಂಥ ಡೇಟಾ ಅನ್ಗ್ರೂಪ್ಡೋ ಅಥವಾ ಡಿಸ್ಕ್ರೀಟೋ ಅಥವಾ ಕಂಟಿನ್ಯೂಸೋ. ಯಾಕಂದರೆ 3ಕ್ಕೂ ಬೇರೆ ಬೇರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಫಾರ್ಮುಲಾ ಎಲ್ಲ ಬ್ಯಾಟ್ ಮಾಡಿ ಹೋಗ್ತೀರಾ, ಬಟ್ ಯಾವುದು ಅಪ್ಲೈ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೀರಾ. ಅದು ಯಾವಾಗ ಆಗ್ತೀರಾ? ಈ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ ಕನ್ಫ್ಯೂಸ್ ಆಗ್ತೀರಾ. ಅರ್ಥ ಆಯ್ತಾ? ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಫಸ್ಟ್ ಲರ್ನ್ ಟು ಐಡೆಂಟಿಫೈ ದ ಟೈಪ್ ಆಫ್ ಡೇಟಾ ಗಿವನ್. ಕ್ವಶನ್ ನಿಮಗೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ, ಅನ್ಗ್ರೂಪ್ಡ್ ಆಗುತ್ತೆ. ಈ ರೀತಿ ಕೊಟ್ಟಿದ್ದಾರೆ ಇಂಡಿವಿಜುವಲ್, ಬರೀ ಒಂದೇ ಒಂದು ಎಂಟ್ರಿ ಕೊಟ್ಟು ಇಷ್ಟು ಜನ ತೆಗ್ದಿದ್ದಾರೆ ನೋಡ್ರಿ ಅಂತ ಅಂದರೆ ದ್ಯಾಟ್ ವಿಲ್ ಬಿ ಯುವರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇಂಡಿವಿಜುವಲಿ ಡಿಟರ್ಮೈನ್ಡ್. ಅರ್ಥ ಆಯ್ತಾ? ಸೊ ಇಲ್ಲಿ ಡಿಸ್ಕ್ರೀಟ್ ಅಂದರೆ ಇಂಡಿವಿಜುವಲ್ ಅಂತ. ಫ್ರೀಕ್ವೆನ್ಸಿ ಅಂದರೆ ಗೊತ್ತಿರುತ್ತೆ ಅನ್ಕೋತೀನಿ, ನೀವು ಕ್ಲಾಸ್ 10th ಅನಿಸುತ್ತೆ ಓದಿರ್ತೀರ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವೇರ್ ಇಟ್ ಬಿಲಾಂಗ್ಸ್. ಎನಿವೇಸ್, ಸೊ ಫ್ರೀಕ್ವೆನ್ಸಿ ಅಂದರೆ ಏನು? ಎಲ್ಲಿ ಓದ್ತೀರಾ? ನಿಮ್ಮ ಫಿಸಿಕ್ಸಲ್ಲಿ ಓದ್ತೀರಾ ನೋಡಿ. ವೇವ್ಸ್ ಬಗ್ಗೆ ಹೇಳಬೇಕಾದ್ರೆ ಹಿಂಗೆ ವೇವ್ಸ್ ಇದಾವೆ ಅಂದರೆ 1 ಸೆಕೆಂಡಲ್ಲಿ ಅದು ಎಷ್ಟು ವೈಬ್ರೇಷನ್ಸ್ ಆಗಿದೆಯೋ, ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಅದನ್ನು ನೀವು ಫ್ರೀಕ್ವೆನ್ಸಿ ಅಂತ ಅಂತೀರ. ಸೊ ನಂಬರ್ ಆಫ್ ಇದೆಯಲ್ಲ ಅದೇ ಫ್ರೀಕ್ವೆನ್ಸಿ. ಅದೇ ಇಲ್ಲೂ ಕೂಡ ಅಷ್ಟೇ. ಎಷ್ಟು ಜನ ಫ್ರೀಕ್ವೆನ್ಸಿ ಅಂದರೆ ಈ ನಂಬರು ಎಷ್ಟು ಸತಿ ರಿಪೀಟ್ ಆಗಿದೆ. 33 ಅನ್ನುವಂತಹ ಡೇಟಾ ಪಾಯಿಂಟು ಎಷ್ಟು ಸತಿ ರಿಪೀಟ್ ಆಗಿದೆ, 33 ಅನ್ನುವಂತಹ ಮಾರ್ಕ್ಸು ಎಷ್ಟು ಸತಿ ಬಂದಿದೆ. ಹೌದಾ? ಸೊ ದಟ್ ಈಸ್ ನೌನ್ ಆಸ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಅಂದರೆ ಅದನ್ನು ಅಂತೀವಿ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನಿಲ್ಲ, ಈ ಟೇಬಲ್ ಪ್ರತಿಯೊಂದು ಇಂಡಿವಿಜುವಲ್ ನಂಬರಿಗೆ ಎಷ್ಟು ಸತಿ ರಿಪೀಟ್ ಆಗಿದೆ. ದ ಫ್ರೀಕ್ವೆನ್ಸಿ ಆಫ್ 33 is 2, ಫ್ರೀಕ್ವೆನ್ಸಿ ಆಫ್ 34 is
2. ಇವೆಲ್ಲ ಡೇಟಾ ಪಾಯಿಂಟ್ಸ್ನ ಒಂದು ಟ್ಯಾಬ್ಲರ್ ಫಾರ್ಮಲ್ಲಿ ಹಾಕ್ಬಿಟ್ರೆ ದಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಅನ್ಗ್ರೂಪ್ಡ್ ಕೊಟ್ಟರೆ ರ್ಯಾಂಡಮ್ ಆಗಿ ಕೊಟ್ಟಿದ್ರೆ ಅದು ಅನ್ಗ್ರೂಪ್ಡ್ ಆಗುತ್ತೆ, ಇಂಡಿವಿಜುವಲ್ ಆಗಿ ಕೊಟ್ಟರೆ ಡಿಸ್ಕ್ರೀಟ್ ಆಗುತ್ತೆ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕಂಟಿನ್ಯೂಸ್ ಅಂದರೆ ನೋಡಿ 20ಗೆ ಮುಗಿಯುತ್ತಾ 20ಇಂದ ಮತ್ತು ಇಲ್ಲಿ 20ಇಂದ 40ಗೆ ಮುಗಿತಾ 40ಇಂದ ಸ್ಟಾರ್ಟ್ ಆಯಿತು, 60ಗೆ ಮುಗಿತಾ 60ಇಂದ ಸ್ಟಾರ್ಟ್ ಆಯಿತು. ಇದೆಲ್ಲ ಏನಂತೀರ ನೀವು? ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ ಇವನ್ನ. ನೆಕ್ಸ್ಟ್ ಲೆಂತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಅಂದರೆ ಅರ್ಥ ಏನು? ದೊಡ್ಡ ನಂಬರಲ್ಲಿ ಸಣ್ಣ ನಂಬರ್ ಮೈನಸ್ ಮಾಡಿರಿ, ಅಲ್ಲಿಗೆ ನಿಮಗೇನು ಸಿಗುತ್ತೆ? ಲೆಂತ್ ಆಫ್ ಕ್ಲಾಸ್ ಇಂಟರ್ವಲ್. ಈ ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು, ಮುಂದೆ ಮತ್ತೆ ಹೇಳ್ತೀನಿ ತೊಗೊಳ್ಳಿ. ಓಕೆ, ಸೊ ಈ ರೀತಿ ನಿಮಗೆ ಇಂಟರ್ವಲ್ ಫಾರ್ಮಲ್ಲಿ ಕೊಟ್ಬಿಟ್ರೆ ಅದನ್ನು ನಾವೇನಂತೀವಿ? ಸೊ ಕ್ಲಾಸ್ ಇಂಟರ್ವಲ್ ಫಾರ್ಮಲ್ಲಿ ಕೊಟ್ಟರೆ ಅದನ್ನೇನಂತೀರ ನೀವು? ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀರಾ. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಡೇಟಾ ಅಂದರೆ ಏನು? ಈ ಥರ ಸೆಟ್ ಆಫ್ ಪಾಯಿಂಟ್ಸ್ ಇರ್ತವೆ, ನ್ಯೂಮರಿಕಲ್ ಫ್ಯಾಕ್ಟ್ಸು. ಅದನ್ನು ನಾನು ಹೇಗೆ ಬೇಕಂಗೆ ಸುಮ್ಮನೆ ಬರ್ಕೊಂಡ್ಬಿಟ್ರೆ, ರ್ಯಾಂಡಮ್ ಆಗಿ ಬರ್ಕೊಂಡ್ರೆ ಅನ್ಗ್ರೂಪ್ಡ್ ಆಗುತ್ತೆ. ಅದೇ ನಾನು ಒಂದು ಇಂಡಿವಿಜುವಲ್ ಎಂಟ್ರಿ ಮಾಡಿಬಿಟ್ಟು, ಅಂದರೆ 33 ಅನ್ನೋದು ಎಷ್ಟು ಸತಿ ಬಂದಿದೆ, 34 ಎಷ್ಟು ಸತಿ ಬಂತು, 67 ಎಷ್ಟು ಸತಿ ಬಂತು ಅಂತ ಎಂಟ್ರಿ ನಾನು ಮಾಡಿ ಹೇಳಿದ್ರೆ ಅದು ಡಿಸ್ಕ್ರೀಟ್ ಆಗುತ್ತೆ. ಅದೇ ನಾನು ಕ್ಲಾಸ್ ಇಂಟರ್ವಲ್ ಅಂದರೆ 0 to 20 ಮಧ್ಯೆ ಎಷ್ಟು ಜನ ಬಂದಿದ್ದಾರೆ ಆ ರೀತಿ ಹೇಳ್ಕೊಂಡು ಹೋದರೆ ದಟ್ ಈಸ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅರ್ಥ ಆಯ್ತಾ? ಇವು ಮೂರನ್ನ ನೀವು ಐಡೆಂಟಿಫೈ ಮಾಡೋದು ಕಲಿಬೇಕು. ನಿಮ್ಮ ಕ್ವಶನಲ್ಲಿ ಹೇಗೆ ಕೊಡ್ತಾರೆ ಅಂದರೆ ಮೀನ್ ಕಂಡಿಡಿರಿ, ಮೀಡಿಯನ್ ಕಂಡಿಡಿರಿ, ಮೀನ್ ಡಿವಿಯೇಷನ್ ಕಂಡಿಡಿರಿ, ಮೀಡಿಯನ್ ಇದನ್ನು ಕಂಡಿಡಿರಿ ಅಂತೆಲ್ಲ ಬರುತ್ತೆ. ಬಟ್ ಅವರು ಎಲ್ಲೂ ಕೂಡ ನಿಮಗೆ ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಅನ್ಗ್ರೂಪ್ಡ್ ಡೇಟಾ ಅಂತ ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ? ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡೇಟಾ ಅಂತ ಅಷ್ಟೇ ಕೊಡ್ತಾರೆ. ಆ ಡೇಟಾ ಯಾವುದು ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕು, ಅದ್ರ ತಕ್ಕಂತೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದನ್ನೆಲ್ಲ ಮುಂದೆ ಹೇಳ್ಕೊಡ್ತೀನಿ. ಬಟ್ ಡೇಟಾ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ ಈ ಥರ ರ್ಯಾಂಡಮ್ ಸುಮ್ಮನೆ ಕಾಮ ಹಾಕಿ ಕೊಟ್ಟಿದ್ದಾರೆ ಅಂದರೆ ಅನ್ಗ್ರೂಪ್ಡ್. ಒಂದೊಂದೇ ಕೊಟ್ಟು ಅದ್ರ ತಕ್ಕಂತೆ ಒಂದು ನಂಬರ್ ಇಷ್ಟು 34 ಇಷ್ಟು ಸತಿ ರಿಪೀಟ್ ಹಿಂಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಡಿಸ್ಕ್ರೀಟ್. ಇಂಟರ್ವಲ್ ಫಾರ್ಮಲ್ಲಿ ಈ ಥರ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಕಂಟಿನ್ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಇದೊಂದು ಕ್ಲಾಸ್ ಇಂಟರ್ವಲ್ ಎಂದು ಹೇಳ್ದಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. 0 ಇಂದ 20 ಅಂತ ಅನ್ಕೊಳ್ಳೋಣ, ಹೌದಾ? ಸೊ ಇದನ್ನೇನಂತೀರ? ಕ್ಲಾಸ್ ಇಂಟರ್ವಲ್. ಇದರಲ್ಲಿ ಸಣ್ಣ ನಂಬರ್ ಏನಿರುತ್ತಲ್ಲ ಅದನ್ನು ಲೋಯರ್ ಲಿಮಿಟ್, 29 ಅಂತೀರ ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್. ಈ ಕ್ಲಾಸ್ ಇಂಟರ್ವಲ್ಲಿಂದು ಅಪ್ಪರ್ ಲಿಮಿಟ್ ಏನು ಅಂದರೆ 20, ಲೋಯರ್ ಲಿಮಿಟ್ ಏನು ಅಂದರೆ 0 ಅಂತ ಹೇಳ್ತೀರಾ. ಲೆಂತ್ ಆಫ್ ಕ್ಲಾಸ್ ಇಂಟರ್ವಲ್ ಅಂತ ಅಂದರೆ ಏನು ಹೇಳ್ತೀರಾ? ದೊಡ್ಡ ನಂಬರ್ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಇದು ನೆನ್ಪಿಟ್ಕೊಳ್ಳಿ ಸ್ವಲ್ಪ, ಆಯಿತಾ? ರೈಟ್. ಸೊ ಇನ್ ಕೇಸ್ ನಾನು ನಿಮಗೆ ಕೇಳೋಣ 20 to 40 ಅಂತ ಒಂದು ಕ್ಲಾಸ್ ಇಂಟರ್ವಲ್ ಇದೆ. ಅದಕ್ಕೆ ಲೋಯರ್ ಲಿಮಿಟ್ ಏನಾಗುತ್ತೆ? 20. ಅಪ್ಪರ್ ಲಿಮಿಟ್ ಏನಾಗುತ್ತೆ? 40. ಅರ್ಥ ಆಯ್ತಾ? ಲೆಂತ್ ಏನಾಗುತ್ತೆ? 40 ಮೈನಸ್ 20. ದೊಡ್ಡ ನಂಬರ್ ಮೈನಸ್ ಸಣ್ಣ ನಂಬರ್, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ದಟ್ ಈಸ್ ಅಗೇನ್ 40 minus 20 is 20. ಸೊ ದ ಲೆಂತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಇಸ್ 20. ಇಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರೈಟ್. ಒಂದು ಸತಿ ಇದನ್ನು ನೀವು ನೀಟಾಗಿ ನೋಟ್ಸ್ ಏನು ಮಾಡಿ ಫ್ರೇಮ್ ಮಾಡಿಬಿಟ್ಟು ಅದನ್ನು ಅದರಲ್ಲಿ ಬರ್ಕೊಳ್ಳಿ ಕ್ಲೀನಾಗೆ. ಈ ಥರ ಹಾಕ್ಬಿಟ್ಟು ಇದು ತಕ್ಕಂತೆ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಪ್ರೊವೈಡಿಂಗ್ ನೋಟ್ಸ್ ಟು ಯು ಪೀಪಲ್. ಓಕೆ, ಕೆಲವೊಬ್ರು PDF ನೋಟ್ಸಿಂದ ಬೇಕು ಅಂತ ಕೇಳ್ತಿರ್ತೀರ, ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಯಾಕೆ ಅಂತಂದರೆ ನಿಮ್ಮ ಕೈಯಿಂದ ನೀವೇ ಬರೆದ್ರೆ ನಿಮಗದು ಪ್ರಾಕ್ಟೀಸ್ ಆದಂಗೆ. ದಿಸ್ ಇಸ್ ನಾಟ್ ಸಮ್ ಥಿಯೋರಿ ಸಬ್ಜೆಕ್ಟ್, ಇಟ್ಸ್ ನಾಟ್ ಹಿಸ್ಟ್ರಿ ಆರ್ ಸಮ್ ಪಾಲಿಟಿ ಆರ್ ಜಿಯೋಗ್ರಫಿ ಕೈಂಡ್ ಆಫ್ ಸಬ್ಜೆಕ್ಟ್ಸ್, ಹೌದಾ? ಸೊ ಇದನ್ನು ನಿಮ್ಮ ಕೈಯಿಂದ ನೀವೇ ಬರೆದ್ರೇ ಚೆನ್ನಾಗೆ. ರೈಟ್. ಓಕೆ, ಸೊ ಕಮಿಂಗ್ ಟು ದ ಕಾನ್ಸೆಪ್ಟ್. ಅಲ್ಲಿಗೆ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ, ಹೌದಾ? ಸೊ ಅದರಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನು? ಎಷ್ಟು ಸತಿ ಒಂದು ಡೇಟಾ ಪಾಯಿಂಟು ರಿಪೀಟ್ ಆಗಿದೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಅಂದರೆ ಏನು ಹೇಳಿ? ಆ ಟೇಬಲು ಯಾವುದು ಒಂದು ಪರ್ಟಿಕ್ಯುಲರ್ ಎಂಟ್ರಿಗೆ ಅಂದರೆ ಒಂದು ಪರ್ಟಿಕ್ಯುಲರ್ ಡೇಟಾ ಪಾಯಿಂಟಿಗೆ ಅದ್ರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ನ ಹೇಳ್ತಾ ಇದೆಯೋ ಅದನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತೀರ. ಈಗ ನಾವು ಕಲಿಯೋಣ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ ಮತ್ತು ಗ್ರೂಪ್ಡ್ ಡೇಟಾಗೆ ಏನಾಗುತ್ತೆ ಅನ್ನೋದು ಫಾರ್ಮುಲಾ ಕಲ್ತ್ಬಿಡೋಣ. ಡನ್. ಸೊ ಲೆಟ್ ಅಸ್ ಲರ್ನ್ ದಿಸ್. ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾ ಅಂದರೆ ಹೆಂಗಿರ್ತವೆ ಹೇಳಿ? ಹಿಂಗೆ X1 X2 ಅಂದರೆ ಇಲ್ಲಿ ನಂಬರ್ಸ್ ಇರ್ತವೆ. ನಾನು ಜನರಲಾಗಿ ತೊಗೊಳ್ಲಿಕ್ಕೆ ಏನು ಮಾಡಿದ್ದೀನಿ, ಜಸ್ಟು X1 X2 X3 ಅಂತ ತೊಗೊಂಡಿದ್ದೀನಿ, ಹೌದಾ? ಸೊ ಇಲ್ಲಿ ಎಷ್ಟಿದ್ದಾವೆ? 1 2 3 ಎಷ್ಟು ಅಬ್ಸರ್ವೇಷನ್ಸ್ ಎಷ್ಟಿದ್ದಾವೆ? N ಅಬ್ಸರ್ವೇಷನ್ಸ್, ಹೌದಾ? ಸೊ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ ನೀವು ಕಂಡುಹಿಡಿಬೇಕು ಅಂದರೆ ವೆರಿ ಸಿಂಪಲ್. ಮೀನ್ ಅಂತ ಅಂದರೆ ಇವನ್ನೆಲ್ಲ ಆ್ಯಡ್ ಮಾಡಿರಿ, ಡಿವೈಡೆಡ್ ಬೈ ಅವು ಎಷ್ಟಿದಾವೋ ಅದನ್ನು ಬರೀರಿ. ಅಂದರೆ ಹೇಗೆ ಬರೀತೀರ? ಮೀನ್ನ ನಾವು ಆ್ಯಕ್ಚುಲಿ ಡಿನೋಟ್ ಮಾಡೋದು ಹೇಗೆ? ಮೀನ್ X ಬಾರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಸಮ್ ಆಫ್ observations divided by number of observations. ಅರ್ಥ ಆಯ್ತು ಅನ್ಕೋತೀನಿ, ಹೌದಾ?
ಸೊ ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂತ ಅಂದರೆ ಅರ್ಥ ಏನು, x1 + x2 + so on ಪ್ಲಸ್ xn ವರೆಗೂ ಎಲ್ಲವೂ ಆ್ಯಡ್ ಮಾಡಿರಿ, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದಾವೆ, n ವರೆಗೂ ಇತ್ತು ತಾನೆ, n ಅಬ್ಸರ್ವೇಷನ್. ಅರ್ಥ ಆಯ್ತಾ? ಅದನ್ನು ಬರೆಯೋದು ಹೇಗೆ, ಈಗ ಸಿಂಬಾಲಿಕಲಿ ಬರೀಬೇಕು ತಾನೆ, x ಬಾರ್ ಇಸ್ ಈಕ್ವಲ್ ಟು ಸಮ್ನ ನಾವೇನು ಡಿನೋಟ್ ಮಾಡ್ತೀವಿ, ಸಮೇಷನ್ xi. ಐ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1ಇಂದ, ಎಂಡ್ ಆಗೋದು ಎಲ್ಲಿಗೆ, n ವರೆಗೂ. ಅದನ್ನು ಬರೆಯೋದು ಹೇಗೆ, i = 1ಇಂದ ಸ್ಟಾರ್ಟ್ ಆಗಿಬಿಟ್ಟು ಮೇಲ್ಗಡೆ ಬರೆದ್ರೆ ಅದು ಎಂಡ್ ಆಗೋದು n, ಹೋಲ್ ಡಿವೈಡೆಡ್ ಬೈ ಏನಿದೆ, n. ಸೊ ದಿಸ್ ಈಸ್ ಯುವರ್ ಫಾರ್ಮುಲಾ ಫಾರ್ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ. ನೆನಪಿರಲಿ, ಇದೇನಕ್ಕೆ ಅನ್ಗ್ರೂಪ್ಡ್ ಡೇಟಾಗೆ ಮಾತ್ರ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಮಾಡೋಣ, ಒಂದು ಎಕ್ಸಾಂಪಲ್ ನೋಡ್ಬಿಡೋಣ ಅದ್ರ ತಕ್ಕಂತೆ, ರೈಟ್? ಎಕ್ಸಾಂಪಲ್ ಫಾರ್ ದಿಸ್ ಒನ್. ಸೊ ಸಪೋಸ್ ಐ ಟೆಲ್ ಯು ಫೈಂಡ್ ದ ಮೀನ್ ಆಫ್ ನಂಬರ್ ತೊಗೊಳ್ಳೋಣ, 5, 6, 10, 7, 8, 12 ಇರಲ್ಲ, ಇಷ್ಟು ಇನ್ನೊಂದು ಚೂರು ಹಾಕೋಣ ಸಾಕಲ್ಲ, ಎಕ್ಸಾಂಪಲಿಗೆ ಇಷ್ಟು ಇರಲಿ. ಎಷ್ಟಿದಾವೆ ಇಲ್ಲಿ, 1, 2, 3, 4, 5, 6. ಸೊ n ವ್ಯಾಲ್ಯೂ ಎಷ್ಟು ಅಬ್ಸರ್ವೇಷನ್ಸು, ಎಷ್ಟು ಡೇಟಾ ಪಾಯಿಂಟ್ಸ್ ಇದ್ದಾವೆ, 6 ಇದ್ದಾವೆ. ಸೊ ಮೀನ್ ಕಂಡುಹಿಡಿಬೇಕು ಅಂತ ಅಂದರೆ ಸಮ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ 5 + 6 + 10 + 7 + 8 + 12 ಹೋಲ್ ಡಿವೈಡೆಡ್ ಬೈ ಎಷ್ಟಿದ್ದಾವೆ, 6. ನೀವು ಆ್ಯಡ್ ಮಾಡಿದ್ರೆ, ನೀವೇ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ನಿಮಗೆ ಸಿಗುತ್ತೆ ಎಷ್ಟು, 12 + 8 20, 20 + 10 30 ಸೈಡಿಗೆ ಇಡ್ರಿ, 35 ಸೈಡಿಗೆ ಇಡ್ರಿ, 41 + 7 ಒಂದು ಉಳಿತು 48. ಓಕೆ, 48/6, ಅಲ್ಲಿಗೆ 6 1 6 8. ಸೊ ವಾಟ್ ಇಸ್ ದ ಮೀನ್ ಫಾರ್ ದಿಸ್ ಡೇಟಾ, ಇಟ್ ಈಸ್ 8. ಅರ್ಥ ಆಯ್ತಾ? ಸೊ ಈ ರೀತಿ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಬಂದುಬಿಟ್ಟು ಮೀನ್ ಫಾರ್ ದಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಹೇಗಿರುತ್ತೆ, ಡಿಸ್ಕ್ರೀಟ್ ಆಗಲಿ ಆಮೇಲೆ ಏನು ಕಂಟಿನ್ಯೂಸ್, ಎರಡಕ್ಕೂ ಕೂಡ ಮೀನ್ ಮಾತ್ರ ಸೇಮ್ ಇರುತ್ತೆ. ನಿಮ್ದು ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಅಂತ ಬರುತ್ತೆ, ಮುಂದೆ ಬರುತ್ತದೆ ಆ್ಯಕ್ಚುಲಿ ಸ್ಟೆಪ್ ಡಿವಿಯೇಷನ್, ಅದನ್ನು ನಾನು ಅವಾಗ ಹೇಳ್ಕೊಡ್ತೀನಿ ನಿಮಗೆ, ಹೌದಾ? ಬಟ್ ಸದ್ಯಕ್ಕೆ ಮೀನ್ ಅಷ್ಟೇ ಕಂಡುಹಿಡಿಬೇಕಲ್ಲ, ಅದಕ್ಕೆ ಯಾವ ಶಾರ್ಟ್ಕಟ್ಟು ಇಲ್ಲ, ಅವಕ್ಕೆ ಸಿಂಪಲ್ ಆಗಿದೆ. ನಿಮಗೆ ಇಂಟರ್ವಲ್ ಆದರೂ ಕೊಡಲಿ, ಹಿಂಗಾದರೂ ಕೊಡಲಿ, ಅದಕ್ಕೆ ಫಾರ್ಮುಲಾ ಏನು ಅಂತಂದರೆ ಕ್ಲೀನಾಗಿ ನೋಡಿ, ಮೀನ್ ಫಾರ್ ಡಿಸ್ಕ್ರೀಟ್ ಅಥವಾ ಗ್ರೂಪುಡ್ ಡೇಟಾ ಅಂತಲೇ ಹಾಕ್ಕೊಳ್ಳಿ ಡೈರೆಕ್ಟು. ಗ್ರೂಪುಡಲ್ಲಿ ಬೇಕಿದ್ರೆ ಡಿಸ್ಕ್ರೀಟ್ ಬರಲಿ, ಗ್ರೂಪುಡ್ ಡೇಟಾ. ಗ್ರೂಪುಡಲ್ಲಿ ಬೇಕಿದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬರಲಿ, ಆರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಾದರೂ ಬರಲಿ. ಫಾರ್ಮುಲಾ ಏನು ಅನ್ನೋದು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿ ಫಾರ್ಮುಲಾ ಹೇಗೆ ಕಂಡುಹಿಡ್ತೀರಾ, xi fi. xi fi ಇರುತ್ತೆ. xi ಅಂದರೆ ಏನು ಹೇಳಿ, ಅದು ನಾನು ಹೇಳಿದ್ನಲ್ಲ ಮಾರ್ಕ್ಸ್, ಅದಕ್ಕೆ ರಿಲೇಟ್ ಮಾಡ್ಕೊಂಡು ನೋಡಿ, ಮಾರ್ಕ್ಸ್ ಇವನ್ನೇ xi. ಫ್ರೀಕ್ವೆನ್ಸಿ ಅಂದರೆ ಏನು, ಎಷ್ಟು ಸತಿ ಅದು ಬಂದೈತೆ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಾಲಮ್ ಇತ್ತಲ್ಲ ಅದು. ಸೊ ಸಪೋಸ್ ನಾನೇನಂತೀನಿ 33 ಅನ್ನೋದು 2 ಸತಿ ಬಂದಿದೆ, 34 ಅನ್ನೋದು 2 ಸತಿ ಬಂದಿದೆ, ಹಿಂಗೆ ಸೊ ಆನ್ ಅಂತ ಹೇಳ್ಕೊತ ಹೋಗ್ತೀನಿ. ಈಗ ನಾನು ಇದರಲ್ಲಿ ಮಾಡಬೇಕು ಅಂತಂದರೆ ಸಮೇಷನ್ ಆಫ್ xi ಅಂದರೆ ಇವು ಸಮೇಷನ್ ಆಫ್ xi ಅಷ್ಟೇ ನಾನು ಮಾಡಿಕೊಂಡ್ರೆ ನನಗೆ ಮೀನ್ ವ್ಯಾಲ್ಯೂ ಆ್ಯಕ್ಚುಲಾಗಿ ಸಿಗುತ್ತಾ, ನೀವೇ ಯೋಚನೆ ಮಾಡಿ. x ಬಾರ್ = ನಾನು 33 ಬರೆದ್ರೆ ಅದು ಮೀನ್ ವ್ಯಾಲ್ಯೂ ಸಿಗುತ್ತಾ, ಇಲ್ಲ ತಾನೆ. ಮೀನ್ ಅಂದರೆ ಏನು, ಇವೆಲ್ಲವೂ ಆ್ಯಡ್ ಮಾಡಬೇಕು, ಹೌದು ತಾನೆ. ಸೊ ಇದು ಎಷ್ಟು ಸತಿ ಬಂದಿದೆ, 2 ಟೈಮ್ಸ್ ಬಂದಿದೆ. ಸೊ 33 2 ಸತಿ ಬರೀತೀರಾ, ಪ್ಲಸ್ 34 ಎಷ್ಟು ಸತಿ ಬಂತು, 2 ಸತಿ ಬಂತು, ಪ್ಲಸ್ ಹಿಂಗೆ ಇನ್ನೇನೋ ಮುಂದೆ ಬರುತ್ತೆ 67, ಅದು ಒಂದೇ ಸತಿ ಅಂದ್ಕೊಳ್ಳೋಣ, 77 3 ಸತಿ ಬಂತು ಅಂದ್ಕೊಳ್ಳಿ. ಹಿಂಗೆ ಈ ರೀತಿ ನೀವು ಎಷ್ಟಂತ ಆ್ಯಡ್ ಇಲ್ಲೇನೋ ಕಮ್ಮಿ ಡೇಟಾ ಪಾಯಿಂಟ್ಸ್ ಇದ್ದರೆ ಓಕೆ, ಹಿಂಗೆ 6 ಪಾಯಿಂಟ್ಸ್ ಅಷ್ಟೇ ಕೊಟ್ಟರೆ ಮಾಡ್ಕೋತೀರಾ. ಬಟ್ ಇದು ಆ್ಯಕ್ಚುಲ್ ಮೆಥಡ್ ಅಲ್ಲ. ಹಂಗಂದ್ರೆ ಮೆಥಡ್ ಏನು ಬರುತ್ತೆ ನಮಗೆ, ಈ 33 2 ಸತಿ ಬಂದಿದೆ ಅಂದರೆ ನಾನು 33 × 2 ಅಂತ ಬರಿಬೋದಲ್ಲ. ನೆಕ್ಸ್ಟು 34 2 ಸತಿ ಬಂದಿದೆ ಅಂದರೆ 34 × 2 ಬರಿಬೋದು. ಎಸ್ ಆರ್ ನೋ? ಮೀನ್ ಅಂದ್ರೇ ಏನು, ಇವೆಲ್ಲವನ್ನ ನಾನು ಆ್ಯಡ್ ಮಾಡೋದು ಡಿವೈಡೆಡ್ ಬೈ ಇವೆಷ್ಟಿದ್ವೋ. ಸಪೋಸ್ 5 ಇದ್ದಾವೆ ಅಂದ್ಕೊಳ್ಳೋಣ, 34 35 36 37 5 ಎಂಟ್ರೀಸ್ ಇದ್ದಾವೆ. 5 ಎಂಟ್ರೀಸ್ ಇದ್ದಾವೆ ಅಂತ ಅಂದರೆ ಇವನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಮಾಡ್ತೀನಿ, ಕರೆಕ್ಟಾ? ಇದೇ 33 2 ಸತಿ ಇದ್ದಾವೆ, 34 2 ಸತಿ, 35 1 ಸತಿ, 36 1 ಸತಿ, 37 1 ಸತಿ ಅಂತಂದರೆ ಎಷ್ಟು ನಂಬರ್ಸ್ ಇದ್ದಾವೆ ಆ್ಯಕ್ಚುಲಿ ಇಲ್ಲಿ, 5 ಅಷ್ಟೇ ಇದ್ದಾವೆ ಅಂತ ಹೇಳೋಂಗಿಲ್ಲ. 33 2 ಸತಿ ಇದೆ ತಾನೆ, ಅಲ್ಲಿಗೆ ಇದು ಇನ್ನೊಂದು ಕ್ಯಾಲ್ಕುಲೇಟ್ ಆಗುತ್ತೆ 6. ನೆಕ್ಸ್ಟು ಇಲ್ಲೂ ಇನ್ನೊಂದಿದೆ 7, ಸೊ ಅಲ್ಲಿಗೆ ಇದು 5 ಚೇಂಜ್ ಆಗಿ 7 ಆಗುತ್ತೆ. ಅರ್ಥ ಆಯ್ತಾ? ಸೊ ಆಲ್ ಟುಗೆದರ್ ನೀವೇನು ಮಾಡಬೇಕೀಗ ಅಂದರೆ x ಬಾರ್ = ಇದು ಮತ್ತು ಇದನ್ನು ನಾವೇನು ಮಾಡೋಣ, ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡೋಣ, fi xi. ಅದಂದರೆ ಏನು, fi × xi ಅಥವಾ xi fi, ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ಇಟ್ ಎನಿವೇಸ್. ಓಕೆ, ಸೊ fi xi ಅಂದರೆ ಏನಿಲ್ಲ, ಇಲ್ಲಿರುವಂತಹ ಎಕ್ಸಿಗೆ ಇಲ್ಲಿರುವಂಥ ಎಫ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಅರ್ಥ ಆಯ್ತಾ? ಸೊ ಇವೆಲ್ಲವೂ ಈ ರೀತಿ ಮಾಡಿ ಕಾಂಪ್ಲಿಕೇಟ್ ಮಾಡೋದೇ ಬೇಡ.
ವೆರಿ ಸಿಂಪಲ್. ಮೀನ್ ಫಾರ್ ಗ್ರೂಪ್ ಡೇಟಾ ಕಂಡುಹಿಡಿರಿ ಅಂತ ಅಂದರೆ XI ಕೊಟ್ಟಿರ್ತಾರೆ, ಅಂದರೆ ಮಾರ್ಕ್ಸು ನಂಬರ್ ಆಫ್ ಸ್ಟೂಡೆಂಟ್ಸು. ನಿಮ್ಮ ತಲೆಯಲ್ಲಿ ಆ ಥರನೇ ಓಡಲಿ, ಅಲ್ಲಿಗೆ ನೆನಪಿರುತ್ತೆ. ಮಾರ್ಕ್ಸು ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿರ್ತಾರೆ. ನೀವು ಇನ್ನೊಂದು ಕಾಲಮ್ ಮಾಡಿರಿ. 33 2 ಸತಿ ಬಂದಿದೆ, ಸೊ 33 × 2 ಅಲ್ಲಿ ಬರೀರಿ. 34 3 ಸತಿ ಬಂತು ಅಂದ್ಕೊಳ್ಳಿ, 34 × 3 ಅದನ್ನು ಇಲ್ಲಿ ಬರೀರಿ. ಅಲ್ಲಿಗೆ ನೀವು ಇದನ್ನು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ, ಅಥವಾ ಈ ಥರ ಎಲ್ಲ ಇಂಟು 2 ಮಾಡೋ ನೆಸೆಸಿಟಿ ಇಲ್ಲ. ಏನು ಮಾಡ್ತೀರಾ, X ಬಾರ್ = FI XIನ ಆ್ಯಡ್ ಮಾಡ್ಕೊಂಡು ಹೋಗ್ರಿ. ದಟ್ ಈಸ್ ನಥಿಂಗ್ ಬಟ್ ಸಮೇಷನ್ ಆಫ್ FI XI ಹೋಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು. ನೀವು ಇಲ್ಲಿ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದ್ರೆ ಸಿಗುತ್ತಾನೆ, ಅದನ್ನೇ ತಗೊಂಬಂದು ಇಲ್ಲಿ ಬರೀಬೇಕು N. ಓಕೆ, ಇದೇ ಫಾರ್ಮುಲಾ ಕಂಟಿನ್ಯೂಸಿಗೂ ಬರುತ್ತೆ, ಹೌದಾ? ಸೊ ನೀವೇನು ಮಾಡಬೇಕು, ಮೀನ್ ಕಂಡುಹಿಡೀರಿ ಫಾರ್ ಗ್ರೂಪ್ಡ್ ಡೇಟಾ ಅಂತ ಅಂದರೆ ಇದನ್ನು ಬರೀತೀರಾ. ಈಗ ನಿಮಗೆ ಕ್ವಶನ್ ಬರ್ಬೋದು, ಮ್ಯಾಮ್ ಗ್ರೂಪ್ಡ್ ಡೇಟಾಗೇನೋ ಡಿಸ್ಕ್ರೀಟಿಗೇನೋ ನೀವು ಹೇಳಿದ್ದೀರಾ ಈ ರೀತಿ ಮಾಡಬೇಕು. XI ಅಂದರೆ ಈ ಕಾಲಮ್, ಇದು ಏನು ಕಾಲಮ್ ಇದೆಯಲ್ಲ, ಇದು ಇಲ್ಲಿ ಹೇಳ್ಕೊಟ್ನಲ್ಲ, ಇದೇನೋ XI ಕಾಲಮ್. ಓಕೆ ಮ್ಯಾಮ್, ಬಟ್ ಇಲ್ಲಿ XI ಯಾವುದು? 20 ತಗೋಬೇಕಾ, 0 ತಗೋಬೇಕಾ, 40 ತಗೋಬೇಕಾ, ಯಾವ್ದು ತಗೋಬೇಕು, ಹೇಗೆ ಗೊತ್ತಾಗುತ್ತೆ? ಈಗ ಇದು ಡೌಟ್ ಬರುತ್ತೆ. FI ಏನೋ ಓಕೆ ಮ್ಯಾಮ್, ಇದು FI ಹಿಂಗಿದೆಯಾ, ಇದು ಕೂಡ ಹಿಂಗೆ ಇದೆ, ಇದು ಲಾಸ್ಟಿಗೆ ಏನು 10 ಬರುತ್ತೆ, ಎರಡಕ್ಕೂ ನೋ ಪ್ರಾಬ್ಲಮ್. ಬಟ್ XI ಕಾಲಮ್ ಏನು ಮಾಡೋದು ಇವಕ್ಕೆ? ದೆನ್ ದ ಆನ್ಸರ್ ಈಸ್ ವೆರಿ ಸಿಂಪಲ್. ಐ ವಿಲ್ ಟೆಲ್ ಯು. ಆನ್ಸರ್ ಏನು ಗೊತ್ತಾ? ಈ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರಲ್ಲ, ಇದು ಕ್ಲಾಸ್ ಇಂಟರ್ವಲ್ ನಿಮಗೆ 0 to 10, 10 to 20, 20 to 30 ಅನ್ಕೊಳ್ಳೋಣ. ಆಮೇಲೆ ಇಲ್ಲಿ ನಿಮಗೆ FI ಕೊಟ್ಟಿರ್ತಾರೆ, ಇದು FI ಅಂದರೆ 2, 5, 3 ಅಂತ ಕೊಟ್ಟಿದ್ದಾರೆ. N = ಎಷ್ಟಾಗುತ್ತೆ ಟೋಟಲು? 5, 3, 8, 8 to 10. N = 10 ಆಗುತ್ತೆ. ಇಷ್ಟು ಗೊತ್ತಾತಾ? ಈಗ ನಿಮಗೆ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ FI ಅಂತೂ ಐತೆ, ಬಟ್ FI × XI ಮಾಡಬೇಕು ತಾನೆ ಒಂದು ಕಾಲಮ್, ಬಟ್ XI ಕಾಲಮ್ ಇಲ್ಲ. XI ಕಂಡುಹಿಡಿಯೋದು ಹೇಗೆ? XI ಈಸ್ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. ಇಷ್ಟು ನೆನ್ಪಿಟ್ಕೊಳ್ಳಿ. XI ಹೇಗೆ ಕಂಡುಹಿಡಿತೀರಾ? ಇಲ್ಲೇನು ಈಗ ಮ್ಯಾಮ್ ಮಿಡ್ ಪಾಯಿಂಟ್ ಅಂದರೆ ನಮಗೆ ಅದನ್ನೂ ಗೊತ್ತಾಗಲ್ಲ ಮ್ಯಾಮ್. 0 ಮತ್ತು 10 ಮಧ್ಯದಲ್ಲಿ ಯಾವುದೈತೆ, 4 ಐತಾ, 5 ಐತಾ, 6 ಐತೋ ಗೊತ್ತಾಗ್ತಿಲ್ಲ ನಮಗೆ ಅಂತಂದರೆ, ತೀರಾ ಅಷ್ಟು ಗೊತ್ತಿಲ್ಲ ಅಂತಂದರೆ ಈಸಿ ಮೆಥಡ್ ಏನು ಅಂದರೆ, ಇಲ್ಲಿರುವಂತಹ ಎರಡೂ ನಂಬರ್ನ ಈ ಲೈನಿಗೆ ತಾನೇ ನಾನೀಗ XI ಬರೀಬೇಕು. ಸೊ ಆ ಲೈನಲ್ಲಿರುವಂತಹ ಕ್ಲಾಸ್ ಇಂಟರ್ವಲ್ಲಲ್ಲಿ ಇರುವಂತಹ ಎರಡೂ ನಂಬರ್ಸ್ ನಿಮಗೇನು ಕಾಣ್ತಾ ಇದ್ದಾವಲ್ಲ, ಆ ನಂಬರ್ಸ್ನ ಆ್ಯಡ್ ಮಾಡಿರಿ, ಡಿವೈಡೆಡ್ ಬೈ 2 ಮಾಡಿರಿ. ಸೊ 10 + 0 10 ಡಿವೈಡೆಡ್ ಬೈ 2, 2 1s 2 5s, ಸೊ 5 ಇಸ್ ದ ಮಿಡ್ ಪಾಯಿಂಟ್. ಕಮಿಂಗ್ ಟು ದಿಸ್ ಒನ್, ಇಲ್ಲಿ ಎರಡು ನಂಬರ್ ಯಾವುದಿದೆ, 10 ಮತ್ತು 20 ತಾನೆ. ಸೊ 10 + 20 ಮಾಡಿರಿ, ಏನು ಸಿಗುತ್ತೆ? 30 ಡಿವೈಡೆಡ್ ಬೈ 2 ಮಾಡಿರಿ, 2 1s 2 15s. ಅರ್ಥ ಆಯ್ತಾ? ತೀರಾ ನಿಮಗೆ ಅಷ್ಟು ಗೊತ್ತಾಗಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ ಕಂಡುಹಿಡಿಯೋದು ಹೇಗೆ? ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಡಿವೈಡ್ ಬೈ 2 ಮಾಡೋಕ್ಕೆ ಬರಲ್ಲ ಅಂತಂದರೆ ಅದಕ್ಕೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಂತೆ. ಆಲ್ ರೈಟ್, ಓಕೆ. 20 + 30 50, 50 ಬೈ 2 25. ಸೊ XI ಸಿಗ್ತಾ ನಮಗೆ, FIನೂ ಸಿಕ್ತು. ಈಗೇನು ತೊಂದರೆ ಇಲ್ಲ ತಾನೆ? FI × XI ಕಾಲಮ್ ಕ್ರಿಯೇಟ್ ಮಾಡ್ಬೋದಾ? ಎಸ್ ಒನ್? FI × XI, FI 2, XI 5, ಸೊ 2 × 5 10, FI 5, ಇದು 15, 15 5s 75. ನೆಕ್ಸ್ಟು 25, ಇದು 3 ಆ್ಯಡ್ ಮಾಡಿರಿ 75. ಇದನ್ನು ನೀವು ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಮೀನ್ ಸಿಗುತ್ತೆ. N ಎಷ್ಟಿದೆ? 10 ಇದೆ. ಆ್ಯಡ್ ಮಾಡ್ತೀರಾ 70 70 140 150 160 ಆಗುತ್ತೆ, ಹೌದಾ? 160 ಬೈ 10, ಅಲ್ಲಿಗೆ ನಿಮ್ಮ ಮೀನ್ ವ್ಯಾಲ್ಯೂ ಏನಾಯಿತು? 16 ಸಿಕ್ತು. ಈ ರೀತಿ ನೀವು ಮಾಡಬೇಕು. ಅರ್ಥ ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ. ಅನ್ಗ್ರೂಪ್ಡ್ಗೆ X ಬಾರ್ = ಕೊಟ್ಟಿರುವಂತಹ ಎಲ್ಲ ಡೇಟಾ ಪಾಯಿಂಟ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಡೇಟಾ ಪಾಯಿಂಟ್ಸ್ ಕೊಟ್ಟಿದ್ದಾರೋ ಅದನ್ನು ಬರೆದು ಬಿಟ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಮೀನ್ ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಗ್ರೂಪ್ಡಲ್ಲಿ ಏನು ಮಾಡ್ತೀರಾ? ಕೊಟ್ಟಿರುವಂತಹ ಡೇಟಾ ಪಾಯಿಂಟ್ಸು ಮತ್ತು ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ತೀರಾ, ಕರೆಸ್ಪಾಂಡಿಂಗ್ ಮಾಡಬೇಕು ಮತ್ತೆ, ಆಯಿತಾ? ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಬರೀತೀರಾ, ಅದನ್ನು ಟೋಟಲ್ ಇಲ್ಲೇ ಆ್ಯಡ್ ಮಾಡ್ಕೊಳ್ರಿ ಅತ್ಲಾಗೆ, ಹೌದಾ? ಸೊ ಇಲ್ಲಿ ಆ್ಯಡ್ ಮಾಡಿ ಇಲ್ಲೇನು ವ್ಯಾಲ್ಯೂ ಬರುತ್ತೋ ಅದನ್ನು ತಗೊಂಡೋಗಿ ನ್ಯೂಮರೇಟರಿಗೆ ಹಾಕ್ತೀರಾ. ಇಲ್ಲಿ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅದನ್ನು ತಗೊಂಬಂದು ಡಿನಾಮಿನೇಟರಿಗೆ ಹಾಕ್ತೀರಾ. ಆಮೇಲೆ ಆನ್ಸರ್ ಬರುತ್ತೆ. ದಟ್ ಈಸ್ ಯುವರ್ ಮೀನ್ ಫಾರ್ ದ ಕರೆಸ್ಪಾಂಡಿಂಗ್ ಕ್ವಶನ್. ಓಕೆ. ನೆಕ್ಸ್ಟು ಕಂಟಿನ್ಯೂಸ್ ಕೊಟ್ಟರೆ ಏನು ಮಾಡ್ತೀರಾ? ಇಲ್ಲಿ ಒಂದು ಕೆಲಸ ಎಕ್ಸ್ಟ್ರಾ ಆಗುತ್ತೆ. ಏನದು? XI ಅವ್ರು ಕೊಟ್ಟಿರೋದಿಲ್ಲ. ಕ್ಲಾಸ್ ಇಂಟರ್ವಲ್ಲು ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. XI ನಾವೇ ಕಂಡುಹಿಡಿಬೇಕು. ನಾವೇ ಹೇಗೆ ಕಂಡುಹಿಡಿಯೋದು? ವೆರಿ ಸಿಂಪಲ್.
ಎರಡು ಇಲ್ಲಿ ನಂಬರ್ ನಿಮಗೇನು ಕ್ಲಾಸ್ ಇಂಟರ್ವಲ್ದು ಕಾಣ್ತಾ ಇದೆಯೋ ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ನಿಮಗೆ ಆ ನಂಬರ್ ಸಿಗುತ್ತೆ. ಅದೇ ನಿಮ್ಮ XI ಆಗುತ್ತೆ. ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ 0 ಮತ್ತು 10 ಮಧ್ಯ 5 ಅಂತಂದರೆ 10 ಮತ್ತು 20 ಮಧ್ಯದಲ್ಲಿ 15 ಅಂತ ಗೊತ್ತು ಅಂದರೆ ಡೈರೆಕ್ಟ್ ಬರೀರಿ, ಟೈಮ್ ವೇಸ್ಟ್ ಮಾಡಬೇಡಿ. ಇನ್ ಕೇಸ್ ಗೊತ್ತಾಗಲ್ಲ ಅಂತಂದರೆ ಈ ರೀತಿ ಮಾಡಿ. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡಿದ್ಮೇಲೆ ಏನು ಮಾಡ್ತೀರಾ, FI XIನ ಮಲ್ಟಿಪ್ಲೈ ಮಾಡ್ತೀರಾ, ಅದರದ್ದು ಸಮ್ ಏನು ಬರುತ್ತೋ ಅದನ್ನು ತೊಗೊಂಬಂದು ಈ ಫಾರ್ಮುಲಾದಲ್ಲಿ ನ್ಯೂಮರೇಟರಿಗೆ ಹಾಕ್ತೀರಾ. ಎನ್ ಅಂತ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದ್ರೆ ಸಿಗುತ್ತೆ, ಅದನ್ನು ತೊಗೊಂಬಂದು ಡಿನಾಮಿನೇಟರಿಗೆ ಹಾಕ್ತೀರಾ. ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಮೀನ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯಿತಾ? ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮೀನ್. ರೈಟ್. ಸೊ ಮೀಡಿಯನ್ ಕಾನ್ಸೆಪ್ಟ್ ಏನು ಈಗ ಮ್ಯಾಮ್? ಮೀನ್ ಏನೋ ಓಕೆ, ಈಗ ಮೀಡಿಯನ್ ಹೆಂಗೆ ಕಂಡುಹಿಡಿಯೋದು? ಮೀಡಿಯನ್ ಕಂಡುಹಿಡಿಲಿಕ್ಕೆ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಫಸ್ಟ್ ಅನ್ಗ್ರೂಪಡಿಗೆ ಬರೋಣ. ಮೀಡಿಯನ್ ಫಾರ್ ಅನ್ಗ್ರೂಪಡ್ ಡೇಟಾ. ಈಗ ಅನ್ಗ್ರೂಪಡ್ ಅಂದರೆ ಏನು? 1 2 3 ಹಿಂಗೆ ಕೊಟ್ಟಿರ್ತಾರೆ ಅನ್ಕೊಳ್ಳೋಣ, 4 5 6. ಅರ್ಥ ಆಯ್ತಾ? ಎಷ್ಟು? 7 ಕೊಟ್ಬಿಡೋಣ ಫಸ್ಟು. ಮೀಡಿಯನ್ ಅಂತ ಅಂದರೆ ಯಾವಾಗಲೂ ಮಿಡಲ್ ನಂಬರ್ ಅಂತ ಅರ್ಥ. ಆದರೆ ಮಿಡಲ್ ನಂಬರ್ ಹೆಂಗೆ ತೊಗೊಳೋದು ಮ್ಯಾಮ್ ಅಂತ ಅಂದರೆ, ಫಸ್ಟ್ ಕೆಲಸ ನೀವು ಯಾವತ್ತೇ ಆಗಲಿ ಏನು ಮಾಡಬೇಕು ಅಂದರೆ ಅರೇಂಜ್ ದ ಗಿವನ್ ಡೇಟಾ ಪಾಯಿಂಟ್ಸ್. ಅರೇಂಜ್ ದ ಗಿವನ್ ಡೇಟಾ ಪಾಯಿಂಟ್ಸ್ ಅಥವಾ ಅಬ್ಸರ್ವೇಷನ್ಸ್ ಏನು ಕೊಟ್ಟಿದ್ದಾರೋ ನಿಮಗೆ, ಅರೇಂಜ್ ದೋಸ್ ಅಬ್ಸರ್ವೇಷನ್ಸ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು. ಈಗ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಏನು ಅಂತ ಗೊತ್ತಿರುತ್ತೆ ನಿಮಗೆ, ಸಣ್ಣವರಿದ್ದಾಗಲೇ ಕಲ್ತಿರ್ತಿಲ್ಲ. ಅಸೆಂಡಿಂಗ್ ಅಂದರೆ ಏನು? ಸಣ್ಣದಿಂದ ದೊಡ್ಡದ ಕಡೆ ಹೋಗೋದು ಅಸೆಂಡಿಂಗ್. ದೊಡ್ಡದಿಂದ ಸಣ್ಣದ ಕಡೆ ನಾವು ಅರೇಂಜ್ ಮಾಡಿ ಬರೆದ್ರೆ ಅದು ಡಿಸೆಂಡಿಂಗ್ ಆಗುತ್ತೆ. ಅಸೆಂಡಿಂಗ್ ಡಿಸೆಂಡಿಂಗ್. ಅರ್ಥ ಆಯ್ತಾ? ಸೊ ಈಗೇನು ಮಾಡ್ತಾರೆ, ಇಲ್ಲೇನೋ ಓಕೆ ಹಿಂಗೆ ಕೊಟ್ಟಿದ್ದಾರೆ. ಸಪೋಸ್ ನಾನು ನಿಮಗೆ ಏನು ಕೊಡ್ತೀನಿ, 10 30 20 10 50 ಅಂತ ಕೊಡ್ತೀನಿ. ಈಗ ಮೀಡಿಯನ್ ಕಂಡುಹಿಡಿರಿ ಅಂದರೆ, ಮ್ಯಾಮ್ ಮಿಡಲಲ್ಲಿ ಯಾವುದೈತೆ 1 2 3 4 5 ಇದು ಮ್ಯಾಮ್ ಮಿಡಲಲ್ಲಿ ಇರೋದು, ಸೊ ಇದೇ ಮೀಡಿಯನು ಅಂತ ಹೇಳ್ತೀರಾ. ಬಟ್ ದಟ್ ಈಸ್ ನಾಟ್ ದಿ ಆನ್ಸರ್. ಸಪೋಸ್ ನಾನಿಲ್ಲಿ ನಿಮಗೆ ಅದು ಆನ್ಸರ್ ಆಗುತ್ತೆ, ಆ್ಯಕ್ಚುಲಿ ನೀವು ಅರೇಂಜ್ ಮಾಡಿದ್ರು ಹಂಗೆ ಆಗುತ್ತೆ. ಬಟ್ ಲಾಜಿಕಲಿ ನೋಡೋದಾದರೆ ಅದು ಆನ್ಸರ್ ಆಗೋದಿಲ್ಲ. ಲಾಜಿಕಲಿ ಅಂತಂದರೆ ಹೇಗೆ ನೋಡಿ, ಇದನ್ನು ನಾನು ಹೇಳಬೇಕು ಅಂದರೆ ಫಸ್ಟ್ ಕೆಲಸನೇ ಅರೇಂಜ್ ಮಾಡೋದು. ಸೊ ಅರೇಂಜ್ ಮಾಡಿರಿ. 10 ಫಸ್ಟ್ ಬರಬೇಕು, ಅದಾದಮೇಲೆ ಮತ್ತೆ 10 ಬರಬೇಕು, ಅದಾದಮೇಲೆ 20 ಬರಬೇಕು, 30 ಬಂದುಬಿಟ್ಟು 4ನೇ ನಂಬರು, ನೆಕ್ಸ್ಟ್ 5. ಇದು ಅಸೆಂಡಿಂಗ್ ಆರ್ಡರ್ ಆಯಿತು ತಾನೆ. ಈಗ ಮಿಡಲ್ ವ್ಯಾಲ್ಯೂ ಹೇಳ್ರಿ, 1 2 ಈ ಕಡೆ 1 2 ಇದೇ ಮಿಡಲ್ ವ್ಯಾಲ್ಯೂ. ಸೊ ಅದು ನಿಮ್ಮ ಮೀಡಿಯನ್ ಆಗುತ್ತೆ. ಮೀಡಿಯನ್ ಕಂಡುಹಿಡಿಯೋದು ಅಷ್ಟೇ ಸಿಂಪಲ್ ಅದು. ಅರ್ಥ ಆಯ್ತಾ? ಸೊ ಮೀಡಿಯನ್ ಅಂದರೆ ಹೇಗೆ ಕಂಡುಹಿಡಿತೀರಾ? ವೆರಿ ಸಿಂಪಲ್. ಇವು ಮಿಡಲ್ ಎಂಟ್ರಿ ಅಂತ ಹೇಳ್ಬೋದು. ಅದಕ್ಕೆ ಫಾರ್ಮುಲಾ ಏನಾದರೂ ಇದೆಯಾ ಅಂತ ಅಂದರೆ ವೆರಿ ಸಿಂಪಲ್. ಇಲ್ಲಿ ಎಷ್ಟು ಕೊಟ್ಟಿದ್ದಾರೋ, ಎಷ್ಟು ಎಂಟ್ರೀಸ್ ಕೊಟ್ಟಿದ್ದಾರೋ ಅಷ್ಟಕ್ಕೆ +1 ಮಾಡಿಬಿಟ್ಟು by 2 ಮಾಡಿರಿ. ದಟ್ ಅಬ್ಸರ್ವೇಷನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ದ ಮೀಡಿಯನ್ ಈಸ್ ಈಕ್ವಲ್ ಟು ಏನು ಮಾಡ್ತೀರಾ, ಇಲ್ಲೆಷ್ಟಿದೆ 1 2 3 4 5 5 + 1 6 6 by 2 3. ಸೊ ಥರ್ಡ್ ಅಬ್ಸರ್ವೇಷನ್ 1 2 3 ಥರ್ಡ್ ಅಬ್ಸರ್ವೇಷನ್ನೇ ನಿಮ್ಮ ಮೀಡಿಯನ್ ಅಂತ ಹೇಳ್ತೀರಾ. ಈಗ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಇಲ್ಲೇನೋ ಆಡ್ ನಂಬರ್ ಇದೆ. ಸಪೋಸ್ ನಾನು ಈವನ್ ನಂಬರ್ ಬರೆದು ಬಿಟ್ಟರೆ ಅದಕ್ಕೆ ಹೇಗೆ ಕಂಡುಹಿಡಿತೀನಿ? ಫಾರ್ ಎಕ್ಸಾಂಪಲ್ ಈಗ ಬರೀತೀನಿ 5 6 7 8 10 2 4 ಎಷ್ಟಾಯ್ತು, 4 3 7 ಆಯ್ತಲ್ಲ, 3 ಹಿಂಗೆ ಬರೆದೆ. ಇದಕ್ಕೆ ಮ್ಯಾಮ್ ಹೆಂಗೆ ಕಂಡುಹಿಡಿತೀವಿ? ಇದಕ್ಕೆ ನಾನು ಫಸ್ಟ್ ಅರೇಂಜ್ ಮಾಡ್ತೀನಿ. ನಿಮಗಿನ್ ಕೇಸ್ ಈ ಕ್ವಶನ್ ಕೊಟ್ಟರೆ ನೀವು ಹೇಗೆ ಮಾಡ್ತೀರಾ? ಅರೇಂಜ್ ಮಾಡ್ತೀರಾ 2 3 4 5 6 7 8 10 ಅಂತ ಅರೇಂಜ್ ಮಾಡ್ತೀರಾ. ಮ್ಯಾಮ್ ಇಲ್ಲಿ ನಾನು ಹೊಡೆದಾಕಂತ ಹೋದ್ರೆ 4 4 ಅಲ್ಲಿಗೆ ಮಿಡಲ್ ನನಗೆ ಯಾವುದು ಸಿಗ್ತಾನೆ ಇಲ್ಲ ಮ್ಯಾಮ್. 5 ಮತ್ತು 6 ಸಿಗ್ತಾ ಇದೆ, ಏನು ಮಾಡಲಿ? ಯಾವ ಎಂಟ್ರಿ ಆಗುತ್ತೆ? ಹೇಗೆ ಹೇಳ್ತೀರಾ ಅದನ್ನು? ಎಸ್, ಹೌ ಆರ್ ಯು ಗೋಯಿಂಗ್ ಟು ಸೇ ದ್ಯಾಟ್? ಅಲ್ಲಿಗೆ ನಿಮಗೇನಾಗುತ್ತೆ, ಕ್ವಶನ್ ಮಾರ್ಕ್, ಬಿಗ್ ಕ್ವಶನ್ ಮಾರ್ಕ್. ದಟ್ ಮ್ಯಾಮ್ ಇದಕ್ಕೆ ಮೀಡಿಯನ್ ಹೇಗೆ ಹೇಳಿ ರೈಟ್? ಸೊ ಇಟ್ ಈಸ್ ವೆರಿ ಸಿಂಪಲ್. Here also you will have to remember the formula. Median is equal to mean of n by 2th observation and n by 2 ಇನ್ನೂ ಒಂದು ಆ್ಯಡ್ ಮಾಡಿದ್ರೆ ಆ ಅಬ್ಸರ್ವೇಷನ್ದು ಮೀನ್ ತೆಗೆದ್ರೆ ಅದೇ ನಿಮ್ಮ ಮೀಡಿಯನ್ ಆಗುತ್ತೆ. ಇದು ಹೇಗೆ, ಏನೋ ಅರ್ಥ ಆಗಲಿಲ್ಲ ಅನ್ಕೋತೀನಿ. ಐ ಟೆಲ್ ಯು. ಸಿ, ಈಗ ಈ ರೀತಿ ಬಂದಾಗ ಏನು ಮಾಡಬೇಕು ಅಂದರೆ, ಇವೆರಡೂ ನಂಬರ್ನ ನಾನು ಮಿಡಲಲ್ಲಿ 2 ನಂಬರ್ ಸಿಗ್ತಿದ್ದಾಗ ನಾವು ಆ್ಯಡ್ ಮಾಡಿ by 2 ಮಾಡ್ತೀನಿ. 6 + 5 ಅಷ್ಟು 11 11 by 2 ಎಷ್ಟಾಯಿತು? 5.5. ಸೊ ಅಲ್ಲಿಗೆ ಇದ್ರ ಮಿಡಲಲ್ಲಿ ಬರುವಂಥದ್ದು 5.5 ಅಂತ ಹೇಳ್ತೀನಿ ನಾನು. ಡನ್. ಸೊ ಈ ರೀತಿ ಮಾಡಬೇಕು. ಈಗ ಇಲ್ಲಿ
ಫಾರ್ಮುಲಾದಲ್ಲಿ ಹೆಂಗೋ ಹೇಳಿದಾರಲ್ಲ ಮ್ಯಾಮ್, ಅದೇನು ಅಂತ ಅಂದರೆ ಸಿಯರ್ ಎನ್ ಅಂತಂದರೆ ಎಷ್ಟು ಎಂಟ್ರಿ ಇದ್ದಾವೆ, 1 2 3 4 5 6 7 8 ಎಂಟ್ರಿ ಇದ್ದಾವೆ. ಸೊ ಅಲ್ಲಿಗೆ ಮೀನ್ ಆಫ್ 8 ಡಿವೈಡೆಡ್ ಬೈ 2 ಟೂತ್ ಆ್ಯಂಡ್ 8/2ಗೆ 1 ಆ್ಯಡ್ ಮಾಡಿರಿ. ಅಬ್ಸರ್ವೇಷನ್ ಅಂದರೆ 8/2 ಅಂದರೆ 2 1s 2 1s 2 4s, ಹೌದಾ. ಮೀನ್ ಆಫ್ 4th ಆ್ಯಂಡ್ 8/2 ಅಂದರೆ 4 + 1 5th. ಏನಿಲ್ಲ, ಇಲ್ಲೇನು ಬರುತ್ತೋ +1 ಮಾಡಿರಿ ಅಷ್ಟೇ. ನೆಕ್ಸ್ಟಿಗೆ 4th ಮತ್ತು 5th ಅಬ್ಸರ್ವೇಷನ್ನ ಮೀನ್ ಮಾಡಬೇಕು. 4th ಅಬ್ಸರ್ವೇಷನ್ 1 2 3 4th ಅಂದರೆ ಇದು, 5th ಅಂದರೆ ಇದು. ಅವೆರಡರದ್ದು ಮೀನ್ ಅಂತಂದ್ರೇನು, ಎರಡನ್ನೂ ಆ್ಯಡ್ ಮಾಡೋದು /2 ಮಾಡೋದು. ಇಲ್ಲೇನು ನಿಮಗೆ ಆನ್ಸರ್ ಸಿಗುತ್ತೋ ಅದೇ ಮೀಡಿಯನ್ ಆಗುತ್ತೆ. ಅಲ್ಲಿಗೆ ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡಾಟಾಗೆ ಫಸ್ಟ್ ಸ್ಟೆಪ್ ಏನು ಅಂದರೆ ಅರೇಂಜ್ ಮಾಡೋದು. ಅರೇಂಜ್ ಮಾಡಿದ ಮೇಲೆ ಇನ್ನೊಂದು ಸ್ಟೆಪ್ ಏನು ಅಂತ ಅಂದರೆ ಮಿಡಲ್ ನಂಬರ್ ಹುಡುಕ್ತೀರಾ. ಮಿಡಲ್ ನಂಬರು ಇನ್ ಕೇಸ್ ನಿಮಗೆ ಕೊಟ್ಟಿರುವಂಥ ಅಬ್ಸರ್ವೇಷನ್ಸ್ ಇವೆಲ್ಲ ಇದಾವಲ್ಲ, ಇವು ಆಡ್ ನಂಬರ್ ಅಂದರೆ 5 7 9 ಈ ರೀತಿ ಆಡ್ ನಂಬರ್ ಕೊಟ್ಟರೆ ಮಿಡಲ್ ನಂಬರ್ ಈಸಿಯಾಗಿ ಸಿಗುತ್ತೆ ನಿಮಗೆ, ಹೌದಾ. ಈಗ ಎವ್ರಿ ಟೈಮ್ ನೀವು ಇಲ್ಲೇನೋ 5 ಕೊಟ್ಟಿದ್ದೀನಿ 2 ಹಿಂಗೆ ಹೊಡೆದಾಕಿ ಮಿಡಲ್ ನಂಬರ್ ಇದೆ ಅಂತ ಹೇಳ್ಬೋದು. ಬಟ್ ದೊಡ್ಡ ನಂಬರ್ಸಿಗೆ 10 12 ಎಂಟ್ರೀಸ್ ಕೊಟ್ಟರೆ ಈ ಕಡೆ ಒಂದು ಆಟ ಆಡ್ಕೊಂತ ಕೂತ್ಕೊಳಕ್ಕಾಗಲ್ಲ, ಹೌದಾ. ಈ ಕಡೆ ಒಂದು ಕ್ಯಾನ್ಸಲ್, ಈ ಕಡೆ ಲಾಸ್ಟಿಗೆ ಎಲ್ಲಿ ಉಳಿಯುತ್ತೋ ಮಿಡಲಲ್ಲಿ ಅದೇ ಆದ ಆನ್ಸರು, ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಫಾರ್ಮುಲಾ ನೆನ್ಪಿಟ್ಕೋಬೇಕು. n+1 ಹೋಲ್ ಡಿವೈಡೆಡ್, ಇದು ನೀಟಾಗಿ /L ಬರಬೇಕು ಅಂತ ಗೊತ್ತಿರಬೇಕು, /2. ಅರ್ಥ ಆಯ್ತಾ. ಸೊ ಎನ್ ಆಡ್ ಇದ್ದಾಗ ಮೀಡಿಯನ್ ಏನಾಗುತ್ತೆ, n+1/2th ಅಬ್ಸರ್ವೇಷನ್. ಅರ್ಥ ಆಯ್ತಾ. ನೆಕ್ಸ್ಟು ಅದೇ ಎಂಟ್ರೀಸ್ ಏನಾದರೂ ನಿಮಗೆ ಆಡ್ ನಂಬರ್ ಬದಲು ಈವನ್ ನಂಬರ್ ಕೊಟ್ಬಿಟ್ರೆ ಅದಕ್ಕೆ ಫಾರ್ಮುಲಾ ಏನು, ಈವನ್ ನಂಬರ್ ಏನು ಕೊಟ್ಟಿದ್ದಾರೋ ಅದನ್ನು ಫಸ್ಟು 2 ಇಂದ ಡಿವೈಡ್ ಮಾಡಿ, ಅದು ಅಬ್ಸರ್ವೇಷನ್ನು ಆ್ಯಂಡ್ ಅದ್ರ ಮುಂದಿನ ಅಬ್ಸರ್ವೇಷನ್ ಏನಿದೆಯಲ್ಲ ಆ ಎಂಟ್ರಿ, ಅದ್ರ ಮುಂದಿದ್ದ ಎಂಟ್ರಿ, ಅವೆರಡನ್ನ ಆ್ಯಡ್ ಮಾಡಿ /2 ಮಾಡಬೇಕು. ಆವಾಗ ಮೀಡಿಯನ್ ಸಿಗುತ್ತೆ. ಇದು ಬಂದುಬಿಟ್ಟು ನಿಮ್ಮ ಕಾನ್ಸೆಪ್ಟ್ ಯಾವುದಕ್ಕೆ, ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡೇಟಾಗೆ. ಅರ್ಥ ಆಯ್ತು ಅನ್ಕೋತೀನಿ, ರೈಟ್. ಸೊ ಯು ಕ್ಯಾನ್ ಸಾಲ್ವ್ ದ ಎಕ್ಸಾಂಪಲ್ ರಿಲೇಟೆಡ್ ಟು ದಿಸ್ ಇಫ್ ಯು ವಾಂಟ್ ಟು ಡೂ ಇಟ್. ಯು ಕ್ಯಾನ್ ಫೈಂಡ್ ಮೋರ್ ಎಕ್ಸಾಂಪಲ್ಸ್ ಇಫ್ ಯು ವಾಂಟ್. ಐ ಕ್ಯಾನ್ ಗಿವ್ ಯು ಮೋರ್ ಎಕ್ಸಾಂಪಲ್ಸ್ ಲೇಟರ್. ಅರ್ಥ ಆಯ್ತಾ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಏನಾಯ್ತು ಈಗ ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡಾಟಾ, ಮೀಡಿಯನ್ ಫಾರ್ ಗ್ರೂಪ್ಡ್ ಡೇಟಾಗೆ ಬರ್ರಿ. ಮೀಡಿಯನ್ ಫಾರ್ ಗ್ರೂಪ್ಡ್ ಡೇಟಾ. ಮ್ಯಾಮ್ ಈ ಗ್ರೂಪ್ಡ್ ಡೇಟಾ ಬಂದರೆ ಅದಕ್ಕೆ ಮೀಡಿಯನ್ ಹ್ಯಾಕ್ ಕಂಡುಹಿಡಿಯೋದು, ಅದು ಕ್ವಶನ್ನು. ಇಲ್ಲಿವರೆಗೂ ನಾವೇನು ಕಲ್ತಿದ್ವಿ, ಮೀಡಿಯನ್ ಎರಡೇ ಕಾನ್ಸೆಪ್ಟು. ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ, ಮೀನ್ ಫಾರ್ ಗ್ರೂಪ್ಡ್ ಡೇಟಾ, ಹೌದಾ. ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಕಲ್ತ್ವಿ, ಮೀಡಿಯನ್ ಫಾರ್ ಗ್ರೂಪ್ಡ್ ಒಂದು ಪೆಂಡಿಂಗ್ ಇದೆ, ಹೌದಾ. ಸೊ ಅದನ್ನು ಹೇಗೆ ಮಾಡ್ತೀರಾ, ಇದನ್ನು ಮಾಡಬೇಕಾದ್ರೆ ಇದರಲ್ಲಿ 2 ಡೇಟಾ ಇದೆಯಲ್ಲ, ಡಿಸ್ಕ್ರೀಟು ಮತ್ತು ಕಂಟಿನ್ಯೂಸು, ಎರಡಕ್ಕೂ ಬೇರೆ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಅದು ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಅದನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು, ಆ್ಯಂಡ್ ದಟ್ ಡೆಫಿನೇಷನ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು ಕ್ವಶನ್ ಬರುತ್ತೆ, ಹೌದಾನೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನಿಲ್ಲ, ಇಲ್ಲಿ ಫ್ರೀಕ್ವೆನ್ಸಿ ಕಾಲಮ್ ಒಂದು ಕೊಡ್ತಾರೆ ನೋಡಿ, FI ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ, 1 2 3 4 ಅಂತ, ಹೌದಾ. ಸೊ ಇದನ್ನು ನಾವು ಇನ್ನೂ ಒಂದು ಅದ್ರ ಪಕ್ಕದಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಕಾಲಮ್ ಬರಿತೀವಿ. ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಕಾಲಮ್ ಬರಿತೀವಿ. ಅದು ಹೇಗೆ ಬರೆಯೋದು ಅಂದರೆ ಫಸ್ಟ್ ನಂಬರ್ ಅಂತೂ ಹಾಗೆ ಬರೀತೀರಾ, ನೆಕ್ಸ್ಟ್ ನಂಬರ್ ಬರಿಬೇಕಲ್ಲ, ಆವಾಗ ಇಲ್ಲಿರುವಂಥ ಪ್ರೀವಿಯಸ್ ನಂಬರ್ನ ತಗೊಂಡೋಗಿ ಇಲ್ಲಿ ಆ್ಯಡ್ ಮಾಡ್ತೀರಾ. ಕ್ಲೀನಾಗಿ ನೋಡಿ, ನಾನು ದೊಡ್ಡದಾಗೆ ಬರೆದ್ಬಿಡ್ತೀನಿ. ಇದು ಫ್ರೀಕ್ವೆನ್ಸಿ ಕಾಲಮ್, ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್, ಹೌದಾ. ಸೊ ಫ್ರೀಕ್ವೆನ್ಸಿ ಕಾಲಮಲ್ಲಿ 1 2 3 4 ಇದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಬರೀರಿ ಅಂದರೆ ಹೇಗೆ ಬರೆಯೋದು, 1 ಆ್ಯಸ್ ಇಟ್ ಈಸ್ ಬರೀತೀರಾ. ನೆಕ್ಸ್ಟು ಇಲ್ಲಿರುವಂತಹ ನಂಬರ್ನ ಇಲ್ಲಿಗೆ ತಗೊಂಡೋಗಿ ಆ್ಯಡ್ ಮಾಡಿರಿ. ಎಲ್ಲಿಗೆ ಆ್ಯಡ್ ಮಾಡ್ತೀರಾ, ಈ ನಂಬರಿಗೆ ಆ್ಯಡ್ ಮಾಡಿದಾಗ ಎಷ್ಟು, 2 + 1 3. ನೆಕ್ಸ್ಟು ಇದನ್ನು ತಗೊಂಡೋಗಿ ಇದ್ರ ಪ್ರೀವಿಯಸ್ ಏನು ಆನ್ಸರ್ ಬಂತಲ್ಲ ಅದಕ್ಕೆ ಆ್ಯಡ್ ಮಾಡಿರಿ. 3 + 3 6. ನೆಕ್ಸ್ಟ್ ಇದನ್ನು ತಗೊಂಡೋಗಿ ಇದಕ್ಕೆ ಆ್ಯಡ್ ಮಾಡಿರಿ. 6 + 4 10. ಮ್ಯಾಮ್ ಇದು ನಾವು ಮಾಡಿರೋದು ಕರೆಕ್ಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಈ ಫ್ರೀಕ್ವೆನ್ಸೀಸ್ ಎಲ್ಲ ನೀವು ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದಾಗ ನಿಮಗೆ ಎನ್ ಸಿಗುತ್ತೆ ತಾನೇ, ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ, 4 3 7 7 3 10. ಎನ್ ಇಲ್ಲೇನು ಆನ್ಸರ್ ಬರುತ್ತಲ್ಲ, ಇಲ್ಲಿ ಕೊನೆಯ ನಂಬರ್ ನೀವೆಲ್ಲ ಆ್ಯಡ್ ಮಾಡಿ ಬರ್ತೀವಲ್ಲ, ಆವಾಗ ಇಲ್ಲಿ ಬರುವಂಥ ನಂಬರು ಇಲ್ಲಿ ಬರುವಂಥ ನಂಬರ್ ಎರಡೂ ಸೇಮ್ ಆಗಿರಬೇಕು. ಸೇಮ್ ಇದ್ದಾವೆ ಅಂತ ಅಂದರೆ ನೀವು ಮಾಡಿರೋದು ಕರೆಕ್ಟ್ ಇದೆ. ಇಲ್ಲೇನಾದರೂ 9 ಅಂತ ಇದೆ ಅಂದರೆ ನೀವೇ ಎಲ್ಲೋ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಐದರ್ ದಿಸ್ ಈಸ್ ರಾಂಗ್ ಆರ್ ದಿಸ್ ಈಸ್ ರಾಂಗ್, ಯು ವಿಲ್ ಹ್ಯಾವ್ ಟು ಚೆಕ್ ಇಟ್ ಅಪ್. ದೀಸ್ ಟು ಶುಡ್ ಬಿ ಸೇಮ್ ವ್ಯಾಲ್ಯೂಸ್. ಅರ್ಥ ಆಯ್ತಾ. ಸೊ ಇದು ಬಂದುಬಿಟ್ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈಗ ಮೀಡಿಯನ್ ಫಾರ್ ಫಸ್ಟು
ಮೀಡಿಯನ್ ಫಾರ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಗೆ ಹೇಗೆ ಕಂಡುಹಿಡಿತೀರಾ ಅದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಮೀಡಿಯನ್ ಫಾರ್ ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ನೀವು ಮಾಡಬೇಕು ಅಂತ ಅಂದರೆ ಡಿಸ್ಕ್ರೀಟಲ್ಲಿ ಏನು ಹೇಳಿದೆ ಹೇಳಿ, ಮಾರ್ಕ್ಸ್ ಕೊಟ್ಟಿರ್ತಾರೆ, ಇಂಡಿವಿಜುವಲ್ ಮಾರ್ಕ್ಸ್ ಅಷ್ಟೇ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಇನ್ನೊಂದು ಕಾಲಮ್ ಯಾವುದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿದು ಕಂಡುಹಿಡಿತೀರಾ. ಅರ್ಥ ಆಯಿತಾ? ಅದನ್ನು ಮಾಡೋದು ಏನಕ್ಕೆ, ಅದಕ್ಕೆ ಸ್ಟೆಪ್ಸ್ ಏನಿದೆ ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳೋಣ. ಅವ್ರ ವಿಡಿಯೋ ಐ ಥಿಂಕ್ ಲೆಕ್ಚರ್ ಜಾಸ್ತಿ ಆಗ್ತಾ ಇದೆಯಾ? ಜಾಸ್ತಿ ಆಗ್ತಾ ಇದ್ದರೆ ವಿಲ್ ಡೂ ಒನ್ ಥಿಂಗ್, ವಿ ಕ್ಯಾನ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಲೆಕ್ಚರ್. ಬಟ್ ಮಾಡಬಹುದಾ? ಲೆಟ್ ಮಿ ಜಸ್ಟ್ ಥಿಂಕ್ ಅಬೌಟ್ ಇಟ್. ಇಲ್ಲ ಬಿಡಿ, ಒಂದು ಕೆಲಸ ಮಾಡೋಣ, ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡೇಟಾವರೆಗೂ ನಿಲ್ಲಿಸ್ಬಿಡೋಣ. ಅದ್ರ ಮುಂದ್ಗಡೆ ಗ್ರೂಪಡ್ ಡೇಟಾಗೆ ನಾವೇನು ಮಾಡೋಣ ಅಂತ ಅಂದರೆ ಕಮಿಂಗ್ ಲೆಕ್ಚರಲ್ಲಿ ಮಾಡೋಣ. ಯಾಕಂದ್ರೆ ಲೆಕ್ಚರ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಎಕ್ಸ್ಟೆಂಡ್ ಆಗಿಬಿಟ್ರೆ ಅಷ್ಟೊಂದು ಇಂಟ್ರೆಸ್ಟು ಇರೋದಿಲ್ಲ. ಲೆಟ್ ಅಸ್ ಹೋಲ್ಡ್ ಹಿಯರ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಲೆಕ್ಚರ್ ಐ ವಿಲ್ ಡೂ ಇಟ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್. ಓಕೆ, ಸೊ ನೆಕ್ಸ್ಟ್ ಲೆಕ್ಚರಲ್ಲಿ ಏನು ಮಾಡ್ತೀನಿ ಅಂತಂದರೆ ಇದ್ರದ್ದು ಮೀಡಿಯನ್ ಫಾರ್ ಗ್ರೂಪಡ್ ಡೇಟಾ ದಟ್ಟು ಡಿಸ್ಕ್ರೀಟಿಗೆ ಆಮೇಲೆ ಕಂಟಿನ್ಯೂಸ್ ಎರಡಕ್ಕೂ ಕೂಡ ಮಾಡಿಬಿಟ್ಟು ಅದನ್ನು ಇಮಿಡಿಯೇಟ್ ಇದ್ರ ಜೊತೆಯಲ್ಲೇ ಏನು ಮಾಡ್ತೀನಿ, ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಅಲ್ಲಿಗೆ ನಿಮಗೆ ಲ್ಯಾಗ್ ಆಗಲ್ಲ. ಅರ್ಥ ಆಯ್ತಾ? ಸೊ ಇವತ್ತಿನ ಕಾನ್ಸೆಪ್ಟ್ ನಾವು ಏನೇನು ಕಲ್ತಿದ್ದೀವಿ ಹೇಳಿ. ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಮೀನ್. ಫಸ್ಟು ನನಗೆ 10 ಜನ ಮಾರ್ಕ್ಸ್ ಹೇಳಿದ್ರೆ ನಾನು 10 ಜನದ ಮಾರ್ಕ್ಸು ಹಂಗೆ ಸುಮ್ಮನೆ ಬರ್ಕೊಂತ ಹೋದರೆ, ರ್ಯಾಂಡಮ್ ಆಗಿ ಬರೆದ್ರೆ ಅಂಥ ಡೇಟಾನ ಏನಂತೀರ ಅನ್ಗ್ರೂಪಡ್ ಡೇಟಾ. ಆಮೇಲೆ ನಾನೇನು ಮಾಡ್ತೀನಿ, ಒಬ್ಬೊಬ್ರದ್ದು ಮಾರ್ಕ್ಸು, ಈ ಮಾರ್ಕ್ಸು ಎಷ್ಟು ಸತಿ ಬಂದಿದೆ, ಎಷ್ಟು ಸ್ಟೂಡೆಂಟ್ಸಿಂದ ಬಂದಿದೆ ಅಂತ ಆ ಥರ ಬರ್ಕೊಂಡು ಹೋದರೆ ಅದೇನಾಗುತ್ತೆ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರೂಪಡ್ ಡೇಟಾ ಆಗುತ್ತೆ. ಗ್ರೂಪಡ್ ಡೇಟಾದಲ್ಲಿ ಡಿಸ್ಕ್ರೀಟ್ ಆಗುತ್ತೆ. ಅದೇ ಮಾರ್ಕ್ಸ್ನ ನಾನು 0 ಇಂದ 10 ಮಧ್ಯದಲ್ಲಿ ಎಷ್ಟು ಜನ ತೆಗೆದಿದ್ದಾರೆ, 10 ರಿಂದ 20 ಮಧ್ಯದಲ್ಲಿ ಎಷ್ಟು ಜನ ಮಾರ್ಕ್ಸ್ ತೆಗೆದಿದ್ದಾರೆ, 20 ರಿಂದ 30 ಎಷ್ಟು ಜನ ತೆಗೆದಿದ್ದಾರೆ ಅಂತ ನಾನು ಮಾಡ್ಕೊಂಡು ಹೋದರೆ ಅಂಥದ್ದನ್ನು ನಾನು ಏನಂತೀನಿ, ಎಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಅಂತ ಬರ್ತಿದ್ದಾವಲ್ಲ ಅಂಥದ್ದನ್ನು ನಾನು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀನಿ. ಹೌದಾ? ಸೊ ಇದನ್ನು ಏನಂತೀರ, ಕ್ಲಾಸ್ ಇಂಟರ್ವಲ್ ಅಂತೀರ. ಕ್ಲಾಸ್ ಇಂಟರ್ವಲಲ್ಲಿ ಇದು ಅಪ್ಪರ್ ಲಿಮಿಟು, ಇದು ಲೋಯರ್ ಲಿಮಿಟು. ಅಪ್ಪರ್ ಲಿಮಿಟಲ್ಲಿ ಲೋಯರ್ ಲಿಮಿಟ್ ತೆಗೆದು ಬಿಟ್ಟರೆ ಏನಾಗುತ್ತೆ, ನಿಮಗೆ ಏನು ಸಿಗುತ್ತೆ, ಲೆಂತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ. ಅರ್ಥ ಆಯ್ತಾ? ಪ್ಲಸ್ ಇಲ್ಲೇನು ನೀವು ಈ ಕಾಲಮ್ ಬರೀತಿರಲ್ಲ ಮಾರ್ಕ್ಸಿಂದ ಕಾಲಮು, ಅದು ನಿಮ್ಮ XI ಎಂಟ್ರೀಸ್ ಆಗುತ್ತೆ. ಎಷ್ಟು ಸತಿ ರಿಪೀಟ್ ಆಗ್ತಾ ಇದೆ ಅನ್ನೋದು ನಿಮ್ಮ FI ಎಂಟ್ರಿ ಆಗುತ್ತೆ. ಇದನ್ನು ನಾವು ಈ ಕ್ಲಾಸಲ್ಲಿ ಆಲ್ಮೋಸ್ಟ್ ಇದನ್ನು ಕಲ್ತಿದ್ದೀವಿ. ಹೌದಾ? ಆ್ಯಂಡ್ ಅನ್ಗ್ರೂಪಡ್ ಡೇಟಾಗೆ ಮೀನ್ ಬಂದುಬಿಟ್ಟು, ಮೀನ್ ಅಂದರೆ X ಬಾರ್ ಈಸ್ ಈಕ್ವಲ್ ಟು ಅನ್ಗ್ರೂಪಡ್ ಡೇಟಾ ಬಂದಾಗ ಅನ್ಗ್ರೂಪಡ್ ಡೇಟಾಗೆ X ಬಾರ್ ಕಂಡುಹಿಡಿಯೋದು ಹೇಗೆ, ನೀವು ಸಮೇಷನ್ ಆಫ್ ಆಲ್ ದ ಎಂಟ್ರೀಸ್ ಎಷ್ಟಿದ್ದಾವೆ ಅಬ್ಸರ್ವೇಷನ್ಸು ಎಲ್ಲ ಬರ್ದು ಡಿವೈಡ್. ಎಂಟ್ರೀಸ್ ಅಥವಾ ಅಬ್ಸರ್ವೇಷನ್ ಎರಡೂ ಸೇಮೇ ಆಯಿತಾ? ಮತ್ತು ಆಮೇಲೆ ನೀವು ಮ್ಯಾಮ್ ನೀವು ಒಂದೊಂದು ಸತಿ ಎಂಟ್ರೀಸ್ ಅಂತಿದ್ದೀರ, ಒಂದೊಂದು ಸತಿ ಏನೋ ಅಬ್ಸರ್ವೇಷನ್ ಅಂತೀರ. ಯಾವುದು ಸರಿ ಇದೆ ಅಂತಂದರೆ ಎರಡೂ ಸರಿ ಇದೆ, ನಾಟ್ ಅನ್ ಇಶ್ಯೂ. ಓಕೆ, ಸೊ ಅನ್ಗ್ರೂಪಡ್ ಡೇಟಾ ಆ್ಯಂಡ್ ಇಲ್ಲಿಗೆ ಬಂದುಬಿಟ್ಟು ಗ್ರೂಪಡ್ ಡೇಟಾ. ಗ್ರೂಪಡ್ ಡೇಟಾಗೆ ಏನಾಗುತ್ತೆ, ಸಮೇಷನ್ XI FI ಅಂತ ಒಂದು ಕಾಲಮ್ ಎಕ್ಸ್ಟ್ರಾ ಮಾಡ್ಕೊತೀರಾ ಡಿವೈಡೆಡ್ ಬೈ ಕ್ಯಾಪಿಟಲ್ N. ಅರ್ಥ ಆಯ್ತಾ? ಸೊ ಇದು ಸ್ಮಾಲ್ n ಅಥವಾ ಕ್ಯಾಪಿಟಲ್ N ಬರೆದ್ರೂ ಪರವಾಗಿಲ್ಲ, ಬಟ್ ಮೀನಿಂಗ್ ಗೊತ್ತಿರಬೇಕು. ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ನೆಕ್ಸ್ಟ್ ಮೀಡಿಯನ್ ಬಂದುಬಿಟ್ಟು, ಮೀಡಿಯನ್ ಫಾರ್ ಅನ್ಗ್ರೂಪಡ್ ಡೇಟಾ ನಾವು ಹೇಗೆ ಕಂಡುಹಿಡಿದ್ವಿ, ಮೀಡಿಯನ್ ಇಸ್ ಈಕ್ವಲ್ ಟು n ಇನ್ ಕೇಸ್ ಆಡ್ ಇದೆ, ಆಡ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ ಅಂದರೆ ಆಡ್ ನಂಬರಿಗೆ +1 ಮಾಡಿ /2 ಮಾಡಿರಿ. ಅಷ್ಟನೇ n+1/2th ಅಬ್ಸರ್ವೇಷನ್ ವಿಲ್ ಬಿ ದ ಮೀಡಿಯನ್. ಆ್ಯಂಡ್ n ಇನ್ ಕೇಸ್ even ಇದೆ ಅಂತ ಅಂದರೆ ಏನು ಮಾಡ್ತೀರಾ, m is equal to n/2 ಈವನ್ ನಂಬರ್ನ ಡಿವೈಡ್ ಮಾಡಿ ಆ್ಯಂಡ್ n/2ಗೆ ಒಂದು ಆ್ಯಡ್ ಮಾಡಿರಿ ಪ್ಲಸ್ ಅಬ್ಸರ್ವೇಷನ್. ಇದ್ರದ್ದು ಮೀನು, ಇವ್ರದ್ದು ಮೀನ್ ಅಂದರೆ ಈ ಎಂಟ್ರಿ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು /2 ಮಾಡ್ತೀರಾ. ಅರ್ಥ ಆಯ್ತಾ? ಅದು ನಿಮಗೇನು ಕೊಡುತ್ತೆ, ಮೀಡಿಯನ್ ಕೊಡುತ್ತೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಕಮಿಂಗ್ ಲೆಕ್ಚರಲ್ಲಿ ನಾವೇನು ಮಾಡೋಣ, ಮೀಡಿಯನ್ ಫಾರ್ ಗ್ರೂಪಡ್ ಡೇಟಾ ಈ ಕಾಲಮಲ್ಲಿ ಇದು ಪೆಂಡಿಂಗ್ ಇದೆ ತಾನೆ, ಇದನ್ನು ಕಂಡುಹಿಡಿಯೋದನ್ನು ಕಲಿಯೋಣ. ಆಯಿತಾ? ಇದು ಇಲ್ಲೇ ಮಾಡ್ಬೋದು, ಬಟ್ ಸ್ವಲ್ಪ ಡ್ರ್ಯಾಗ್ ಆಗಿಬಿಡುತ್ತೆ. ಸೊ ಸದ್ಯಕ್ಕೆ ಇಷ್ಟೊಂದು ಕಲೀರಿ. ಅರ್ಥ ಆಯ್ತಾ? ಇನ್ನು ಕಮಿಂಗ್ ಲೆಕ್ಚರ್ ಓನ್ಲಿ ಐ ವಿಲ್ ಇಮಿಡಿಯೇಟ್ಲಿ ಡೂ ಇಟ್. ಆಲ್ ರೈಟ್? ಸೊ ಮೇ ಬಿ 1 ಡೇ ಅಷ್ಟೇ. ಇವತ್ತು ಇದನ್ನು ಮಾಡಿದ್ದೇನೆ, ನಾಳೆನೇ ಇಮಿಡಿಯೇಟ್ ಬಂದಿರುತ್ತೆ. ಅರ್ಥ ಆಯ್ತಾ? ವೆಲ್, that's all for today, and you can let me know your opinion in the comment section. It was some students demand that ಅವರಿಗೇನೋ ಸ್ಟ್ಯಾಟ್ಸ್ ಚಾಪ್ಟರ್ ಬೇಕಿತ್ತು. ಸೊ ಫಾರ್ ದ್ಯಾಟ್ ರೀಸನ್ ಇಮಿಡಿಯೇಟಾಗಿ ಮಾಡಿರೋದು ಇದು, ವಿತೌಟ್ ಎನಿ ಪ್ಲ್ಯಾನ್ ಆ್ಯಂಡ್ ಆಲ್ ರೈಟ್. ಸೊ ನೋ ಪ್ರಾಬ್ಲಮ್, ಯು ಕ್ಯಾನ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಅಬೌಟ್ ದ ವಿಡಿಯೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಯುವರ್ ಕಾಮೆಂಟ್ ಸೆಕ್ಷನ್ಸ್ ಆರ್ ದ ಒನ್ ಆ್ಯಸ್ ಐ ಆಲ್ವೇಸ್ ಸೇ. ನಿಮ್ಮ ಕಾಮೆಂಟ್ ಸೆಕ್ಷನ್ನೇ ನನಗೆ ನಿಮ್ಮ ಥ್ರೂ ನಿಮಗೆ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ತಿಳಿಸೋದೇ ಅದರಿಂದ ನೀವು. ಹೌದಾ? ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಹೆಲ್ಪ್ಫುಲ್ ಅಂತ ನನಗೆ ತಿಳಿಸ್ಬೋದು ನೀವು. ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಸೇ, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಯಾರಿಗಾದರೂ
ಇನ್ಯಾರಿಗಾದರೂ ಹೆಲ್ಪ್ ಆಗೋದಾದರೆ ಪ್ಲೀಸ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ನೀವಷ್ಟೇ ನಿಮ್ಮ ಹತ್ರ ಅಷ್ಟೇ ಇಟ್ಕೋಬೇಡಿ. ಓಕೆ, ದಟ್ ಇಸ್ ನಾಟ್ ಗುಡ್ ಥಿಂಗ್. ನಾಲೆಡ್ಜ್ ಮಸ್ಟ್ ಬಿ ಶೇರ್ಡ್. ಹೌದಾ? ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ. ಆ್ಯಂಡ್ ಇಷ್ಟ ಆದರೆ ವಿಡಿಯೋನ ಲೈಕ್ ಕೂಡ ಮಾಡಿ. ಯಾಕಂದರೆ ಆ್ಯಸ್ ಪರ್ ಯೂಟ್ಯೂಬ್ ಏನಂತಾರೆ ಅದನ್ನು ರೆಕಮೆಂಡೇಷನ್ಸು ಈಗ ನನಗೆ ರೀಸೆಂಟಾಗಿ ಗೊತ್ತಾಯಿತು, ಅದು ಯೂಟ್ಯೂಬ್ ನೀವು ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ರೆಕಮೆಂಡ್ ಮಾಡುತ್ತೆ ಅಂತೇನೋ ಇದೆ. ಎನಿವೇಸ್, ದ್ಯಾಟ್ ಡಸಂಟ್ ಕಾಸ್ಟ್ ಎನಿ ಮನಿ, ರೈಟ್? ಸೊ ಇಟ್ಸ್ ಅಪ್ ಟು ಯು. ಯು ಕ್ಯಾನ್ ಲೈಕ್ ಆ್ಯಂಡ್ ಯು ಕ್ಯಾನ್ ಶೇರ್ ದ ವಿಡಿಯೋ ಆ್ಯಸ್ ವೆಲ್. And stay tuned with our channel to get to know more updates. So yeah, that's all for today. Thank you so much. God bless you.